ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತದ ಒಂದು ಆನ್ಲೈನ್ ಕ್ಲಾಸಿಗೆ ತಮಗೆಲ್ಲರಿಗೂ ಮೊದಲಿಗೆ ಸ್ವಾಗತವನ್ನ ಕೋರುತ್ತಾ, ಅದೇ ರೀತಿ ಈ ಒಂದು ಆನ್ಲೈನ್ ಕ್ಲಾಸಿಗೆ ತಮಗೆಲ್ಲರಿಗೂ ಎಲ್ಲ ಮಕ್ಕಳಿಗೂ ಸಹಕರಿಸುತ್ತಾ ಈ ಒಂದು ಆನ್ಲೈನ್ ಕ್ಲಾಸಿಗೆ ಅಟೆಂಡ್ ಆಗ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೆ ಮೊದಲಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣಂತ. ಹಾಗಾದ್ರೆ ಇವತ್ತಿನ ಯಾವ ಕ್ಲಾಸ್ ಅಂದ್ರೆ, ನಾನು ಲಾಸ್ಟ್ ಕ್ಲಾಸ್ ಒಳಗೆ ಯಾವ್ದು ಹೇಳಿದ್ದೆ, ಚತುರ್ಭುಜಗಳ ಪರಿಚಯ ಅನ್ನುವ ಒಂದು ಪಾಠವನ್ನ ಹೇಳಿದ್ದೆ. ಹೌದಾ? ಯಾವ್ದು ಹಾಗಾದ್ರೆ? ಚತುರ್ಭುಜಗಳ ಪರಿಚಯ, ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಾಡ್ರಿಲ್ಯಾಟ್ರಲ್ಸ್. ಹೌದಾ? ಚತುರ್ಭುಜಗಳ ಪರಿಚಯ. ಹೌದಾ? ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಾಡ್ರಿಲ್ಯಾಟ್ರಲ್ಸ್ ಅನ್ನುವ ಒಂದು ಟಾಪಿಕ್ ಅನ್ನ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಸ್ಟಾರ್ಟ್ ಮಾಡಿದ್ದೆ. ಸ್ವಲ್ಪ ಒಂದು 2 ನಿಮಿಷ ಅದರದೊಂದು ರಿವಿಷನ್ ಅನ್ನ ಮಾಡ್ತೇನೆ, ಯಾಕಂದ್ರೆ 1 ವೀಕ್ ಆಯ್ತಲ್ಲ, ಒಂದ್ ಸ್ವಲ್ಪ ನೆನಪಿರ್ತೈತೋ ಇಲ್ಲೋ ನೋಡೋಣಂತ. ಹೌದಾ? ಸೊ ಚತುರ್ಭುಜಗಳ ಪರಿಚಯ ಒಳಗ್ ನಾನು ನಿಮಗ ಏನೇನ್ ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಒಳಗಂದ್ರ ಯಾವ್ಯಾವಂದ್ರ ಅಂತರ್ವಕ್ರ, ಬಹುಭುಜ. ಬಹುಭುಜ ಅಂದ್ರೆ ಏನು ಹೇಳಿದ್ದೆ, ಫಸ್ಟ್ ಡೈರೆಕ್ಟ್ ನಾವು ಚತುರ್ಭುಜಕ್ಕೆ ಹೋಗಿದ್ದಿಲ್ಲ. ಹೌದಾ? ಬಹುಭುಜ ಅಂದ್ರೆ ಏನಾಗಿತ್ತು, ಒಂದು ರೇಖಾಖಂಡದಿಂದ, ಅಂದ್ರ ಇಲ್ಲಿಂದ ನಾನು ಹಿಂಗ್ ಸ್ಟಾರ್ಟ್ ಮಾಡಿದೆ ಅಂದ್ರ ಸರಳ ರೇಖೆ, ರೇಖಾಖಂಡದಿಂದ ಆವೃತವಾದ ಮತ್ತೆ ಕೊನೆಗೆ ಅಲ್ಲೇ ಬಂದು ಸೇರುವಂತ ಒಂದು ಆಕೃತಿಗೆ ನಾವೇನಂತ ಕರಿತೀವಿ, ಬಹುಭುಜ ಅಂತಾರಂತ ಹೇಳಿದ್ದೆ. ಹೌದಾ? ನೆನ್ಪಿದೆ? ಅದೇ ರೀತಿ ಬಹುಭುಜ ಒಳಗ ಸಾಕಷ್ಟು ಟೈಪ್ಸ್ ಗಳನ್ನ ನೋಡಿದ್ವಿ ನಾವು. 3 ಬಾಹುಗಳಿದ್ರೆ ಏನಂತ ಹೇಳಿದ್ವಿ ಹೇಳ್ರಿ? 3 ಬಾಹುಗಳಿದ್ರ ತ್ರಿಭುಜ, 4 ಬಾಹುಗಳಿದ್ರ ಚತುರ್ಭುಜ, 5 ಬಾಹುಗಳಿದ್ರ ಪಂಚಭುಜ. ಓಕೆ? 6 ಬಾಹುಗಳಿದ್ರ ಏನಾಗತ್ತೆ ಹೇಳ್ರಿ? 6 ಬಾಹುಗಳಿದ್ರ ಷಡ್ಭುಜ, 7 ಬಾಹು ಇದ್ರ ಸಪ್ತಭುಜ, 8 ಇದ್ರ ಅಷ್ಟಭುಜ, 9 ಇದ್ರ ನವಭುಜ, 10 ಇದ್ರ ದಶಭುಜ. ಹೌದಾ? ಸೊ ಅದ್ರ ಜೊತೆಗೆ ಅಂತರ್ವಕ್ರ, ಬಹಿರ್ವಕ್ರ ಬಹುಭುಜಗಳನ್ನ ಕಲ್ತಿದ್ವಿ. ಹೌದಾ? ಅಂತರ್ವಕ್ರ ಮತ್ತ ಬಹಿರ್ವಕ್ರ ಬಹುಭುಜಗಳಂದ್ರೆ ಯಾವ ರೀತಿ ಇರ್ತಾವು? ಅಂತರ್ವಕ್ರ ಅಂದ್ರ ಈ ರೀತಿ. ಓಕೆ? ಇದು ಯಾವ್ದು ಹೇಳ್ರಿ? ಇದು ಬಹಿರ್ವಕ್ರ ಚತುರ್ಭುಜ. ಅಂದ್ರೆ ಹಿಂಗ ಬಹುಭುಜ ಅಂತೇವಲ್ಲ, ಹೊರಗೆ ಹಿಂಗ ಉಬ್ಬಾಗಿರ್ತತಿ. ಹೌದಾ? ಸೊ ನಿಮಗ ಇನ್ನೊಂದು ಯಾವ್ದನ್ನ ಎಕ್ಸಾಂಪಲ್ ಕೊಟ್ಟಿದ್ದೆ ಹೇಳ್ರಿ ನಾನು? ಪೀನ ದರ್ಪಣ ಮತ್ತು ನಿಮ್ನ ದರ್ಪಣ, ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್ ಅನ್ನೋ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೆ. ಹೌದಾ? ಅದೇ ರೀತಿ ಇಲ್ಲೇ ಅಂತರ್ವಕ್ರ ಬಹುಭುಜ ಅಂದ್ರೆ ಇಲ್ಲಿ ನೋಡ್ರಿ, ಇವೆಲ್ಲ ಫುಲ್ ಸ್ಟ್ರೇಟ್ ಆಗಿದ್ದಾವು, ಬಟ್ ಇಲ್ಲಿ ಏನಾಗಿದೆ ನಮಗ, ಅದು ಸ್ವಲ್ಪ ವಕ್ರ, ಒಳಗ್ ಹೋಗಿ ವಕ್ರ ಆಗಿದೆ. ನಾನ್ ನಿಮ್ಗೆ ಅದ್ರ ಜೊತೆಗೆ ಅದ್ರದ ಸಿಮ್ಯುಲೇಷನ್ ಕೂಡ ನಿಮಗ ಲಾಸ್ಟ್ ಕ್ಲಾಸ್ ಒಳಗ ತೋರಿಸಿದ್ದೆ. ಹೌದಾ? ಸೊ ಇದು ನಮಗ ಯಾವ್ದು ಹೇಳ್ರಿ? ಟೈಪ್ಸ್ ಆಫ್ ಪಾಲಿಗಾನ್ಸ್ ಅಂದ್ರ ಬಹುಭುಜಗಳ ವರ್ಗೀಕರಣವನ್ನ ಕಲ್ತಿದ್ವಿ. ಅದ್ರ ಜೊತೆಗೆ ಅಂತರ್ವಕ್ರ, ಬಹಿರ್ವಕ್ರ ಬಹುಭುಜಗಳನ್ನ ಕಲ್ತೀವಿ. ಅದ್ರ ಜೊತೆಗೆ ಮತ್ತೇನ್ ಕಲ್ತಿದ್ವಿ ಹೇಳ್ರಿ? ನಿಯಮಿತ ಮತ್ತು ಅನಿಯಮಿತ ಬಹುಭುಜ, ನಿಯಮಿತ ಮತ್ತು ಅನಿಯಮಿತ ಬಹುಭುಜ ಅಥವಾ ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ಪಾಲಿಗಾನ್ಸ್ ಅಂತ ಕಲ್ತಿದ್ವಿ. ನಿಯಮಿತ ಬಹುಭುಜ ಅಂದ್ರ ಅದ್ರದ್ದು ಬಾಹುಗಳನ್ನು ಸಮ ಇರ್ಬೇಕು, ಕೋನಗಳನ್ನು ಸಮ ಇರ್ಬೇಕು. ಅದಕ್ಕೆ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೆ ನಾನು ನಿಮಗೆ. ಹೌದಾ? ಕರೆಕ್ಟಾ? ಇದು ಚೌಕ. ಚೌಕ ಅಂದ್ಮೇಲೆ ಇದ್ರದ್ದು ಎಲ್ಲಾ ಬಾಹುಗಳನ್ನು ಸಮ ಇರ್ತಾವ ನಮಗ. ಅದೇ ರೀತಿ ಕೋನಗಳು ಕೂಡ ನಮಗಿಲ್ಲೇ ಸಮನಾಗಿರ್ತಾವು. ಹೌದಾ? ಇದು ನಮಗ ಯಾವ್ದಕ್ಕ ಒಂದು ಎಕ್ಸಾಂಪಲ್ ಅಂದ್ರ ನಿಯಮಿತ ಬಹುಭುಜಕ್ಕ ಅಥವಾ ರೆಗ್ಯುಲರ್ ಪಾಲಿಗಾನಿಗೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಹೌದಾ? ಅದೇ ರೀತಿ ಇದೇನಾಗತ್ ನೋಡ್ರಿ, ಕರೆಕ್ಟಾ? ಇಲ್ಲೇ ಏನಾಗಿದಾವ್, ಇದು ಆಂಗಲ್ ಅಂತೂ ಸೇಮ್ ಇರ್ತಾವ. ಹೌದಾ? ಬಟ್ ಇಲ್ಲಿ ಏನಾಗಿದೆ, ಏನ್ ಚೇಂಜಸ್ ಇದೆ? ಇದಕ್ಕ ಏನ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮ್ಗ? ಇಲ್ಲೇ ಎಲ್ಲಾ ಬಾಹುಗಳು ಸಮನಾಗಿದೆ, ಬಟ್ ಇಲ್ಲಿ ಏನಾಗಿದೆ, 2 ಬಾಹುಗಳು ಸಮ ಆಗಿವ, ಇವೆರಡು ಬಾಹುಗಳು ಸಮ ಅದಾವ, ಬಟ್ ಎಲ್ಲಾ ಬಾಹುಗಳು ನಮ್ಗ ಸಮನಾಗಿಲ್ಲ. ಹಾಗಾಗಿ ಇದಕ್ ನಾವ್ ಏನಂತ ಕರಿತೀವಿ? ಅನಿಯಮಿತ ಬಹುಭುಜ ಅಥವಾ ಇರ್ರೆಗ್ಯುಲರ್ ಪಾಲಿಗಾನ್ ಅಂತ ಕರಿತೀವಿ. ಹೌದಾ? ಸೊ ಇವನ್ನೆಲ್ಲ ನಾವು ಲಾಸ್ಟ್ ಕ್ಲಾಸ್ ಒಳಗ ಅಭ್ಯಾಸ ಮಾಡಿದ್ವಿ. ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ, ನಿಯಮಿತ ಬಹುಭುಜದೊಳಗ ಸಿಂಪಲ್ ನಿಮ್ಗೆ ನೆನ್ಪಿಟ್ಕೊಳ್ಳೋ ಹಾಗೆ ಅಂದ್ರ ಎಲ್ಲಾ ಕೋನಗಳು ಸಮ ಇರ್ತಾವ, ಎಲ್ಲಾ ಬಾಹುಗಳು ಸಮ ಇರ್ತಾವು. ಬಟ್ ಇಲ್ಲಿ ಅನಿಯಮಿತ ಬಹುಭುಜದೊಳಗೆ ಏನಾಗಿರ್ತೈತಿ, ಕೋನಗಳು ಸಮ ಇದ್ರ ಬಾಹುಗಳು ಸಮ ಇರ್ಲಿಕ್ಕಿಲ್ಲ, ಅಥವಾ ಬಾಹುಗಳು ಸಮ ಇದ್ರ ಕೋನಗಳು
ಸಮ ಇರ್ಲಿಕ್ಕಿಲ್ಲ. ಅವಕ್ ನಾವು ನಿಯಮಿತ ಮತ್ತು ಅನಿಯಮಿತ ಬಹುಭುಜಗಳು ಅಂತ ಹೇಳಿ ಅದನ್ನ ಡಿವೈಡ್ ಮಾಡ್ತೀವಿ. ಹೌದಾ? ಅದ್ರ ಜೊತೆಗೆ ಇನ್ನೊಂದು ಸಿಂಬಾಲ್ ಅನ್ನ ತೋರಿಸಿದ್ರು ಅವರು. ಈಗ ನೋಡ್ರಿ, ನಾನು ಇಲ್ಲಿ ಸಿಂಬಾಲ್ ಅನ್ನ ಒಂದೇ ಒಂದ್ ಲೈನ್ ಅನ್ನ ಹಾಕಿದೆ. ಹೌದಾ? ಬಟ್ ನಾ ಇಲ್ಲಿ ಈ ಟೈಪ್ ಹಾಕ್ತೇನೆ ನೋಡಿ. ಹೌದಾ? ಹೌದಾ? ಈಗ ಇದು ಸಮ ಇದೆ ಅಂತ ಅರ್ಥ, ಇದು ಸಮ ಇದೆ ಅಂತ ಅರ್ಥ. ಕರೆಕ್ಟಾ? ಸೊ ಹಾಗಾಗಿ ಇವೆರಡು ಸಮ ಅದಾವ್, ಇವೆರಡು ಸಮ ಅದಾವ್ ಅಂದ್ರೆ ಈ ಸಿಂಬಲ್ ಮೇಲೆ ನಾವು ಅರ್ಥ ಮಾಡ್ಕೋಬೇಕು. ಸೊ ಇವನ್ನೆಲ್ಲ ನಾವ್ ಏನ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಒಳಗ ಇಲ್ಲಿವರೆಗೂ ನಾವು ಕಲ್ತಿದ್ವಿ. ಹೌದಾ? ಸ್ವಲ್ಪ ಒಂದ್ 5 ನಿಮಿಷ ಒಳಗ್ ಪಟ್ನ ರಿಕ್ಯಾಪ್ ಮಾಡ್ಕೊಂಡ್ ಬಂದ್ವಿ. ಹೌದಾ? ಬಹುಭುಜ ಅಂದ್ರೇನು, ಅದ್ರೊಳಗ ಅಂತರ್ವಕ್ರ ಬಹಿರ್ವಕ್ರ ಬಹುಭುಜದ ವಿಧಗಳು ಎಲ್ಲಿ ಅಪ್ ಟು ದಶಭುಜದವರೆಗೂ, ಆಮೇಲೆ ಇದು ನಿಯಮಿತ ಮತ್ತು ಅನಿಯಮಿತ ಬಹುಭುಜದ ಒಂದು ಇಲ್ಲಿವರೆಗೂ ಕಲ್ತಿದ್ವಿ. ಅದ್ರ ಜೊತೆಗೆ ಇವತ್ ನಾನ್ ಹೇಳ್ತಾ ಇರೋದು ಯಾವ್ದಂದ್ರ, ಲಾಸ್ಟ್ ಸ್ವಲ್ಪ ಹೇಳಿ ಕೈ ಬಿಟ್ಟಿದ್ದೆ, ಬಹುಭುಜಗಳ ಹೊರಕೋನಗಳ ಒಂದು ಬಹುಭುಜದ ಎಲ್ಲಾ ಹೊರಕೋನಗಳ ಮೊತ್ತ. ಹೌದಾ? ಬಹುಭುಜದ ಎಲ್ಲಾ ಹೊರಕೋನಗಳ ಮೊತ್ತ ಎಷ್ಟು ಇರ್ತೈತೆ ಅಂತ ಹೇಳಿದ್ದೆ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ. ಎಷ್ಟಿರ್ತೈತಿ? 360 ಡಿಗ್ರಿ ಇರ್ತೈತಿ. ಹೌದಾ? ಸೊ ಬಹುಭುಜ ಅಂದ್ರೆ ಈಗ ನಾನೊಂದು ಯಾವ್ದನ್ನ ತಗೋತೇನೆ ನೋಡ್ರಿ. ಹೌದಾ? ಇದು ಯಾವ ಭುಜ ಇದು? 1 2 3 4 5 6 ಅಷ್ಟ ಎಷ್ಟಿದು? ಷಡ್ಭುಜ ಇದು. ಹೌದಾ? ಸೊ ಇಲ್ಲಿ ಏನಾಗತ್ ನನಗ, ಇದ್ರದ್ದು ಹೊರಕೋನಗಳು ಇವಕ್ ನಾವೇನಂತ ಕರಿತೀವಿ? ಒಳಕೋನಗಳು ಅಂತ ಕರಿತೀವಿ. ಹೌದಾ? ಸೊ ಅದನ್ನ ನಾನು ಸ್ವಲ್ಪ ಇದನ್ನ ಈ ರೀತಿ ಎಕ್ಸ್ಟೆಂಡ್ ಮಾಡಿದೆ. ಹೌದಾ? ಅದೇ ರೀತಿ ಈ ರೀತಿ ಇಲ್ಲೇ ಎಕ್ಸ್ಟೆಂಡ್ ಮಾಡಿದೆ, ಇಲ್ಲಿ ಎಕ್ಸ್ಟೆಂಡ್ ಮಾಡಿದೆ. ರೈಟ್? ಆಮೇಲೆ ಇಲ್ಲಿ ಮಾಡಿದೆ. ಹೌದಾ? ಇಲ್ಲಿ ಮಾಡಿದೆ, ನೆಕ್ಸ್ಟ್ ಇಲ್ಲಿ ಮಾಡಿದೆ. ಹೌದಾ? ಸೊ ಇವ್ ಏನಾದ್ರು ನಮಗ ಇಲ್ಲಿಗೆ ಏನಂತ ಕರಿತೀವಂದ್ರೆ ಇವನ್ನ ಹೊರಕೋನಗಳು. ಹೌದಾ? ಎಕ್ಸ್ಟೀರಿಯರ್ ಆಂಗಲ್ಸ್ ಆಫ್ ಪಾಲಿಗಾನ್ ಅಂತ ಕರಿತೀವಿ. ಹೌದಾ? ಹೊರಕೋನಗಳು. ಈ ಎಲ್ಲಾ ಹೊರಕೋನಗಳ ಮೊತ್ತ ಎಷ್ಟಿರ್ತೈತೆ ಅಂದ್ರೆ ನಮಗ 360 ಡಿಗ್ರಿ ಇರ್ತೈತಿ. ಇದನ್ನ ನಾವು ಲಾಸ್ಟ್ ಕ್ಲಾಸ್ ಒಳಗ ಡಿಸ್ಕಸ್ ಮಾಡಿದ್ವಿ. ಹೌದಾ? ಸೊ ಅದೇ ಈ ಒಂದು 360 ಡಿಗ್ರಿ ಮೇಲೆ ನಮಗ್ ಯಾವ ರೀತಿ ಪ್ರಾಬ್ಲಮ್ಸ್ ಗಳು ಬರ್ತಾವು, ಈ ಒಂದು ಹೊರಕೋನಗಳನ್ನ ಯಾವ ರೀತಿ ಕಂಡು ಹಿಡಿಬೇಕು ಏನು ಅನ್ನೋದನ್ನ ಇವತ್ ನೋಡೋಣ. ಹೌದಾ? ಸೊ ಅದಕ್ಕಿಂತ ಮುಂಚೆ ನಾನೊಂದು ಫಾರ್ಮುಲಾವನ್ನ ಬರೆಸ್ತೇನೆ ನೋಡ್ರಿ. ಇನ್ ಕೇಸ್ ಈ ಒಂದು ಪಾಲಿಗಾನ್ ಅಂದ್ರ ಬಹುಭುಜದ ಬಾಹುಗಳನ್ನ ಕಂಡು ಹಿಡಿಬೇಕಾದ್ರ ಬಾಹು ಇಸ್ ಈಕ್ವಲ್ ಟು ಸೈಡ್ಸ್ ಅಂತ ಕರಿತೀವಿ ನಾವು. ಹೌದಾ? ಸೊ ಇದು 360 ಡಿಗ್ರಿ ಡಿವೈಡೆಡ್ ಬೈ ಆಂಗಲ್ ಅಥವಾ ಕೋನ. ಇದು ಒಂದು ನಮ್ದು ಫಾರ್ಮುಲಾ. ಇದು ಬಾಹುಗಳನ್ನ ಕಂಡು ಹಿಡಿಬೇಕಾದ್ರ. ಹೌದಾ? ಬಾಹುಗಳನ್ನ ಕಂಡು ಹಿಡಿಬೇಕಾದ್ರ. ಕರೆಕ್ಟ್? ನೆಕ್ಸ್ಟ್ ಅದೇ ನೀವು ಕೋನವನ್ನ ಕಂಡು ಹಿಡಿಬೇಕಾದ್ರ ಇದು ಸೇಮ್ 360 ಡಿಗ್ರಿ ಆಸ್ ಇಟ್ ಈಸ್. ಬಟ್ ಇಲ್ಲಿ ಕೋನ ಇಲ್ಲಿ ಹೋಯ್ತು, ಅವಾಗ ಆಟೋಮೆಟಿಕ್ಲಿ ಬಾಹು ಎಲ್ಲಿ ಬಂತು? ಬಾಹು. ಹೌದಾ? ಸೊ ಇದೇನಾಯ್ತು? ಕೋನ ಬಾಹು. ಕರೆಕ್ಟ್? ಸೊ ಏನಾಯ್ತು? ಬಾಹು ಇಸ್ ಈಕ್ವಲ್ ಟು 360 ಡಿವೈಡೆಡ್ ಬೈ ಕೋನ ಇಸ್ ಈಕ್ವಲ್ ಟು 360 ಡಿವೈಡೆಡ್ ಬೈ ಬಾಹು ಅನ್ನೋದು ನಮ್ದು ಇವೆರಡು ನಮ್ಗೆ ಏನಾಗತ್ತೆ ಹೇಳ್ರಿ? ಫಾರ್ಮುಲಾ. ಈ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಒಂದು ಕೊಟ್ಟಿರುವಂತಹ ಬಹುಭುಜದ ಬಾಹುಗಳನ್ನ ಕಂಡು ಹಿಡಿಬೇಕು, ಕೋನಗಳನ್ನ ಕಂಡು ಹಿಡಿಬೇಕು ಅನ್ನೋದನ್ನ ನೋಡೋಣ ಅಂತ. ಹೌದಾ? ಎಲ್ ರೆಡಿ ಇದೀರಿ? ಸೊ ಹಾಗಾದ್ರೆ ಅಭ್ಯಾಸಕ್ಕೆ ಹೋಗೋಣಂತ. ಅದಾದ್ಮೇಲೆ ನಾನು ಚತುರ್ಭುಜದ ವಿಧಗಳನ್ನ ಹೇಳ್ತೇನೆ. ಇದ್ರೊಳಗೆ ಒಂದೆರಡು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. ಹೌದಾ? ಸೊ ಹಾಗಾದ್ರೆ ಅಭ್ಯಾಸ 3.2. ಹೌದಾ? ಇಲ್ಲಿ ಏನಾಗಿದೆ ಕ್ವಶನ್ ಓದ್ತೇನೆ ನೋಡ್ರಿ ನಾನು. ಕೆಳಗಿನ ಚಿತ್ರಗಳಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ. ಕೆಳಗಿನ ಚಿತ್ರದಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ನಾನು ಫಸ್ಟ್ ಏನ್ ಮಾಡ್ತೇನೆ, ಕ್ವಶನ್ ಅನ್ನ ಒಂದು ಡಯಾಗ್ರಾಮ್ ಅನ್ನ ಅವ್ರು ಕೊಟ್ಟಿರುವಂತಹ ಡಯಾಗ್ರಾಮ್ ಅನ್ನ ಹಾಕ್ತೇನೆ. ಹೌದಾ? ಸೊ ಹಾಗಾದ್ರೆ ಇಲ್ಲೇ ನೋಡ್ರಿ ಯಾವ ರೀತಿ ಇದೆ ಡಯಾಗ್ರಾಮು. ಹೌದಾ? ಇಲ್ಲೇ ಈ ಒಂದು ಆಂಗಲ್ ಅನ್ನ ಬಾಹುವನ್ನ ಈ ರೀತಿ ನಾನು ಜಾಸ್ತಿ ಮಾಡ್ತೇನೆ, ಇದನ್ನ ಈ ರೀತಿ ಜಾಸ್ತಿ ಮಾಡಿದ್ರು, ಇದನ್ನ ಈ ರೀತಿ ಮಾಡಿದಾರೆ. ಹೌದಾ? ಸೊ ಇಲ್ಲೇನಾಗಿದೆ, ಇಲ್ಲೇ 125 ಡಿಗ್ರಿ ಇದೆ, ಇಲ್ಲಿ ಕೂಡ 125 ಡಿಗ್ರಿ ಇದೆ.
ಹೌದಾ? ಇಲ್ಲಿ ಏನಾಗಿದೆ ನಮಗ ಎಕ್ಸ್ ಡಿಗ್ರಿ ಅಂತ ಇದೆ. ಹೌದಾ? ಎಕ್ಸ್ ಡಿಗ್ರಿ ಅಂತ ಇದೆ. ಕರೆಕ್ಟ್. ಸೊ ಇಲ್ಲಿ ಏನಾಗಿದೆ ನನಗೆ ಈ ಒಂದು ಹೊರಗಿನ ಕೋನವನ್ನ ಕಂಡುಹಿಡಿಬೇಕು ನಾವು. ಹೌದಾ? ಈಗ ನಾವು ತ್ರಿಭುಜದ ಒಳಕೋನಗಳ ಮೊತ್ತವನ್ನ ಕಂಡುಹಿಡಿಯೋದು ನಿಮಗೆ ಗೊತ್ತಿರಬಹುದು ಅನ್ಕೋತೀನಿ ನಾನು. ಅಲ್ಲಿ ಏನಾಗಿರ್ತೈತಿ, ಮೂರು ಕೋನಗಳ ಮೊತ್ತ ಎಷ್ಟಾಗಿರ್ತೈತಿ, 180 ಡಿಗ್ರಿ ಆಗಿರ್ತೈತಿ. ಎರಡು ಕೋನಗಳನ್ನ ಕೊಟ್ಟಿದ್ರಂದ್ರ ಅದನ್ನ ನಾವು ಪ್ಲಸ್ ಮಾಡಿ ಮೈನಸ್ ಮಾಡ್ತೀವಿ, ಅವಾಗ ನಮಗ ಇನ್ನೊಂದು ಕೋನ ಸಿಗ್ತೈತಿ. ಬಟ್ ಇದು ಏನಾಗಿದೆ, ನಮಗ ಹೊರ ಕೋನಗಳಾಗಿದಾವು. ಹಾಗಾದ್ರೆ ಒಂದು ಬಹುಭುಜದ ಹೊರ ಕೋನಗಳ ಮೊತ್ತ ಎಷ್ಟಿದೆ ನಮಗ? 360 ಡಿಗ್ರಿ ಇದೆ. ಹೌದಾ? ಈಗ 1 by 1 ಕಲಿಯೋಣ. ಸೊ ನನ್ನ ಅನುಕೂಲಕ್ಕೆ ತಕ್ಕ ಹಾಗೆ ನಾನು ಇದಕ್ಕ ಎ ಅಂತ ಕೊಡ್ತೀನಿ, ಇದಕ್ಕ ಬಿ ಅಂತ ಕೊಡ್ತೀನಿ, ಇದಕ್ಕ ಸಿ ಅಂತ ಹೆಸರು ಕೊಡ್ತೀನಿ. ಹೌದಾ? ಸೊ ಇಲ್ಲಿ ಏನಾಯ್ತು, ಎ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಅಥವಾ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಟು ಬಾಹ್ಯ ಕೋನಗಳ ಮೊತ್ತ ಎಷ್ಟಿದೆ ನಮಗ? 360 ಡಿಗ್ರಿ ಇದೆ. ಹೌದಾ? ಸೊ ಹಾಗಾದ್ರೆ ಕೋನ್ ಎ ಆಂಗಲ್ ಎ ಎಷ್ಟಿದೆ ನೋಡ್ರಿ, ಇಲ್ಲೇ 125 ಇದೆ. ಹೌದಾ? ಪ್ಲಸ್ ಕೋನ್ ಬಿ ಎಷ್ಟಿದೆ ನೋಡ್ರಿ, 125 ಇದೆ. ಹೌದಾ? ಹೌದಾ? 125 ಇದೆ. ಪ್ಲಸ್ ಕೋನ್ ಸಿ ಎಷ್ಟಿದೆ ನೋಡ್ರಿ, ಗೊತ್ತಿಲ್ಲ, ಅದು ಎಕ್ಸ್ ಡಿಗ್ರಿ ಇದೆ. ಹೌದಾ? ಸೊ ಇಸ್ ಈಕ್ವಲ್ ಟು 360 ಡಿಗ್ರಿ ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗತ್ ನೋಡ್ರಿ, 125 ಪ್ಲಸ್ 125 ಎಷ್ಟಾಯ್ತು ನೋಡ್ರಿ, ಎಷ್ಟಾಯ್ತು? 250 ಆಯ್ತು. ಹೌದಾ? 250 ಪ್ಲಸ್ ಎಕ್ಸ್ ಡಿಗ್ರಿ ಅಂದ್ರೆ 250 ಆಯ್ತು, ಇಸ್ ಈಕ್ವಲ್ ಟು 360 ಡಿಗ್ರಿ ಆಯ್ತು. ದೇರ್ ಫೋರ್ ಎಕ್ಸ್ ಡಿಗ್ರಿ ಇಸ್ ಈಕ್ವಲ್ ಟು 360. ಇಲ್ಲಿ ಪ್ಲಸ್ 250 ಇದ್ದದನ್ನ ಆ ಕಡೆ ಕಳಿಸ್ರಿ ಏನಾಯ್ತದು, ಅವಾಗ ಅದ್ರದ್ದು ಸೈನು ಚೇಂಜ್ ಆಗ್ತೈತಿ, ಚಿಹ್ನೆಗಳು ಚೇಂಜ್ ಆಗ್ತೈತಿ. ಹಾಗಾದ್ರೆ ಇಲ್ಲಿ ಪ್ಲಸ್ 250 ಇದ್ದದ್ದು ಆ ಕಡೆ ಕಳಿಸ್ರಿ ಏನಾಯ್ತು ಹೇಳ್ರಿ, ಮೈನಸ್ 250 ಡಿಗ್ರಿ ಆಯ್ತು. ಹೌದಾ? ಸೊ ಎಕ್ಸ್ ಡಿಗ್ರಿ ಇಸ್ ಈಕ್ವಲ್ ಟು ಎಷ್ಟಾಯ್ತು, 0 ಮೈನಸ್ ಇಸ್ 0. ಹೌದಾ? 6 ಮೈನಸ್ 5 ಅಂದ್ರ 6ರಲ್ಲಿ 5ಅನ್ನ ಮೈನಸ್ ಮಾಡಿದ್ರ 1, 3ರಲ್ಲಿ 2ಅನ್ನ ಮೈನಸ್ ಮಾಡಿದ್ರ 1. ದೇರ್ ಫೋರ್ ಈ ಒಂದು ಎಕ್ಸ್ ಡಿಗ್ರಿ ಅನ್ನೋದು ಎಷ್ಟು ಬಂತು ನಮಗ, 110 ಡಿಗ್ರಿ ಬಂತು. ಹೀಗಾಗಿ ನಾವು ಒಂದು ಹೊರಕೋನಗಳ ಮೊತ್ತವನ್ನ ಕಂಡು ಹಿಡಿಬೇಕಾದ್ರ ಅವ್ರು ಆಲ್ರೆಡಿ 2 ಕೋನಗಳನ್ನ ಕೊಟ್ಟಿರ್ತಾರೋ, 3ನೇ ಕೋನವನ್ನ ಈಕ್ವಲ್ ಟು 360 ಮಾಡಿಕೊಂಡು ನಾವು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಇನ್ನೊಂದು ಚಿತ್ರ ಇದೆ, ಅದನ್ನ ನೀವ ಮಾಡ್ರಿ. ಇನ್ ಕೇಸ್ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಹೇಳ್ರಿ, ನಾನು ಮಾಡ್ತೇನಂತ. ನೀವು ಮನಿಯೊಳಗ ಅದನ್ನ ಟ್ರೈ ಮಾಡ್ರಿ. ಇದೇ ಸೇಮ್, ಬಟ್ ಅದು ಚಿತ್ರ ಚೇಂಜ್ ಇದೆ. ಹೌದಾ? ಸೊ ಆ ಚಿತ್ರವನ್ನ ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ನೀವೇನ್ ಮಾಡ್ರಿ, ಸಾಲ್ವ್ ಮಾಡ್ರಿ. ಇನ್ ಕೇಸ್ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ರಿ, ಅವಾಗ ನಾನು ಸಾಲ್ವ್ ಮಾಡ್ತೇನಂತ. ಓಕೆ? ಸೊ ಈಗ ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರ, ಕೆಳಗೆ ತಿಳಿಸಿರುವ ಸಂಖ್ಯೆಯ ಬಾಹುಗಳಲ್ಲಿ ನಿಯಮಿತ ಬಹುಭುಜಗಳಲ್ಲಿ ಪ್ರತಿ ಹೊರಕೋನದ ಅಳತೆಯನ್ನ ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಸೊ ಹಾಗಾದ್ರೆ ಎರಡನೇ ಮೇನ್ ಒಳಗ ಫಸ್ಟ್ ಒನ್ ಏನಾಗಿದೆ, 9 ಬಾಹುಗಳನ್ನ ಕೊಟ್ಟಿದ್ದಾರು. ಹೌದಾ? 9 ಬಾಹುಗಳನ್ನ ಕೊಟ್ಟಿದ್ದಾರು. ಹೌದಾ? 9 ಬಾಹುಗಳು. ಇದೇ ರೀತಿ ನಿಮ್ಗೀಗ ನಾನು ಈಗ ಆಲ್ರೆಡಿ ನಿಮ್ಗೆ ಒಂದಿದ್ರದ ಸೂತ್ರವನ್ನ ಬರ್ಸಿದೆ. ಹೌದಾ? ಈಗ ಬಾಹುಗಳನ್ನ ಕೊಟ್ಟಿದಾರ ಅವ್ರು, ಕೋನವನ್ನ ಕಂಡು ಹಿಡಿಬೇಕಂತ ಹೇಳಿದಾರ ಅವ್ರು. ಹೌದಾ? ಹೊರ ಕೋನದ ಅಳತೆಯನ್ನ ಕಂಡು ಹಿಡೀರಿ ಅಂತ ಹೇಳಿದಾರೆ. ಹಾಗಾದ್ರೆ ನಮ್ಮ ಒಂದು ಫಾರ್ಮುಲಾ ಏನಾಗತ್ ನೋಡ್ರಿ, ಇಲ್ಲಿ ಕೋನ ಇಸ್ ಈಕ್ವಲ್ ಟು 360 ಡಿಗ್ರಿ 360 ಡಿಗ್ರಿ ಡಿವೈಡೆಡ್ ಬೈ, ಫಾರ್ಮುಲಾ ಬರೀತೇನೆ ಫಸ್ಟ್, ಆಮೇಲೆ ನಿಮಗೆ ಗೊತ್ತಾಗ್ತೈತಿ, ಬಾಹು. ಹೌದಾ? 360 ಡಿಗ್ರಿ ಡಿವೈಡೆಡ್ ಬೈ, ಬಾಹು ಅಂದ್ರೆ ಇಲ್ಲಿ ಎಷ್ಟಾಗಿದಾವು, 9 ಬಾಹುಗಳದಾವ. ಹೌದಾ? ಸೊ ಅದೇ ರೀತಿ ನಾನಿಲ್ಲಿ 9 ಬಾಹು ಅನ್ನೋದು ಇದಕ್ಕ 9 ಸಂಖ್ಯೆಯನ್ನ ಬರೀತೀನಿ. ಇವಾಗ ಈಗ ಏನ್ ಮಾಡೋದು, ಇದನ್ನ ಕಟ್ತಾ ಹೊಡೆಯೋಣಂತ. 9 1 9 4 36, ಇದೊಂದು 0,
ಹಾಗಾಗಿ ಎಷ್ಟು ಬಂತು? 40 ಡಿಗ್ರಿ ಬಂತು. ದೇರ್ ಫೋರ್ ಕೋನ ಇಸ್ ಈಕ್ವಲ್ ಟು ಅಥವಾ ಆಂಗಲ್ ಇಸ್ ಈಕ್ವಲ್ ಟು ಪ್ರತಿ ಹೊರಕೋನದ ಅಳತೆ. ಹೌದಾ? ಎಷ್ಟು ಬಂತು? 40 ಡಿಗ್ರಿ ಬಂತು. ಅಂದ್ರ 9 ಬಾಹುಗಳಿದ್ದಾಗ ಈ ಒಂದು ಫಾರ್ಮುಲಾವನ್ನ ಹಾಕಿದ್ರಾಗ ನಮ್ಗೆ ಏನ್ ಬಂತು? 40 ಡಿಗ್ರಿ ಬಂತು. ಹೌದಾ? ಅರ್ಥ ಆಯ್ತು? ಏನಿಲ್ಲ, ಸಿಂಪಲ್. ಈ ಫಾರ್ಮುಲಾ ಗೊತ್ತಿರ್ಬೇಕು ನಮಗಷ್ಟೇ. ಕೋನವನ್ನ ಕೇಳಿದಾಗ ಕೋನದ ಫಾರ್ಮುಲಾ ಹಾಕ್ಬೇಕು. ಬಾಹುವನ್ನ ಕೇಳಿದಾಗ ನಾವು ಬಾಹು ಜಸ್ಟ್ ಈ ಬಾಹುವನ್ನ ಇಲ್ಲಿ ಬರೋದು, ಕೋನವನ್ನ ಇಲ್ಲಿ ಬರೋದ್ರ ಸಾಕು ನಿಮ್ಗೆ. ಅದನ್ನ ಮತ್ತೆ ಎಕ್ಸ್ಟ್ರಾ ನೀವು ಬೈಪಟ್ ಹಾಕ್ಬೇಕು ಅಥವಾ ನೆನಪಿಟ್ಕೊಳ್ಳುವಂತ ಒಂದು ಸಿಚುವೇಶನ್ ಇಲ್ಲ. ರೈಟ್? ಹೌದಾ? ಸೊ ಹಾಗಾದ್ರೆ ಈಗ ಏನಾಯ್ತು? ಕೋನ ಇಲ್ಲೇನಿಲ್ಲ, 360 ಬರದೆ ಬಾಹುಗಳ ಸಂಖ್ಯೆಯನ್ನು ಎಷ್ಟು ಕೊಟ್ಟಿದ್ರೆ ಅಷ್ಟು ಬರೋದು, ಅದನ್ನ ಕಡ್ತಾ ಹೊಡೆದೆ ಅಷ್ಟೇ. ಹೌದಾ? 9 1 9 4 36, 0 0 ಎಷ್ಟಾಯ್ತು? 40 ಡಿಗ್ರಿ ಬಂತು. ಕರೆಕ್ಟಾ? ಹಾಗಾದ್ರೆ ಅದ್ರ ಜೊತೆಗೆ ಇನ್ನೊಂದು 15 ಬಾಹುಗಳು ಇದ್ದಿದ್ದೈತಿ. ನೀವು ಟ್ರೈ ಮಾಡಬಹುದು, ಅದನ್ನ ಮಾಡ್ರಿ ನೋಡೋಣ. 15 ಬಾಹುಗಳು ಇದ್ದಿದ್ದೈತಿ. ಹೌದಾ? ಮಾಡ್ರಿ ನೀವು, ಅಥವಾ ನೀವು ಅದನ್ನ ಹೋಮ್ವರ್ಕ್ ಆಗಿಯಾದ್ರೂ ಮಾಡ್ಬೋದು. ಇನ್ ಕೇಸ್ ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೇಳ್ತೇನೆ, ಡೋಂಟ್ ವರಿ. ಹೌದಾ? 15, ಈಗ ನಾನು 9 ಬಾಹುಗಳು ಇದ್ದಿದ್ ಮಾಡಿದೆ. ನೀವು ಅದೇ ರೀತಿ ಆ 9ಅನ್ನ ತೆಗೆದು 15ಅನ್ನ ಹಾಕಿ ಜಸ್ಟ್ ಅದನ್ನ ಕಡ್ತಾ ಹೊಡೆದು ಸಿಂಪ್ಲಿಫೈ ಮಾಡ್ಬಿಟ್ರೆ ನಿಮಗ ಆಂಗಲ್ ಸಿಗ್ತೈತಿ. ರೈಟ್? ನೆಕ್ಸ್ಟ್ ಹೋಗೋಣ. ಈಗ ಥರ್ಡ್ ಒನ್. ಒಂದು ನಿಯಮಿತ ಬಹುಭುಜದ ಪ್ರತಿ ಹೊರಕೋನದ ಅಳತೆ 24 ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ನೋಡ್ರಿ, ಅಗೇನ್ ನಮ್ಗೀಗ ಫಾರ್ಮುಲಾ ಉಲ್ಟಾ ಬಂತು. ಹೌದಾ? ಯಾವ ರೀತಿ ಬಂತು ನೋಡ್ರಿ ಇಲ್ಲೇ ಫಾರ್ಮುಲಾ. ಫಾರ್ಮುಲಾ ಇಲ್ಲೇ ಏನಾಗಿದೆ ನೋಡ್ರಿ, ಇವಾಗ ಏನ್ ಕೊಟ್ರು? ಕೋನವನ್ನ ಕೊಟ್ರು ಅವರು, ಇಲ್ಲೇ ಆಂಗಲ್ ಅನ್ನ ಕೊಟ್ರು. ಹೌದಾ? ಕೋನಗಳು ಅಂತ ಕೊಟ್ರು. ಹೌದಾ? ಕೋನಗಳು, ಕೋನ ಎಷ್ಟಿದೆ ಅಂತ? 24 ಡಿಗ್ರಿ. ಕೋನ ಇಸ್ ಈಕ್ವಲ್ ಟು 24 ಡಿಗ್ರಿ ಅಂತ ಕೊಟ್ರು. ಸೊ ಅಗೇನ್ ನನಗೇನ್ ಮಾಡ್ಬೇಕು? ಫಾರ್ಮುಲಾವನ್ನ ಚೇಂಜ್ ಮಾಡ್ಬೇಕು. ಈಗ ಕೋನವನ್ನ ಕೊಟ್ರು, ಬಾಹುವನ್ನ ಕೇಳಿದ್ರು. ಹಾಗಾಗಿ ನಾನು ಏನ್ ಮಾಡ್ತೇನೆ? ಬಾಹು ಇಸ್ ಈಕ್ವಲ್ ಟು 360 ಡಿಗ್ರಿ ಡಿವೈಡೆಡ್ ಬೈ ಕೋನ. ಹೌದಾ? ಕೋನ ಇಸ್ ಈಕ್ವಲ್ ಟು 360. ಹೌದಾ? ಕರೆಕ್ಟ್? ಇಲ್ಲಿ ನೋಡ್ರಿ 24 ಇದೆ. ಹೌದಾ? ನೋಡ್ರಿ, ಇದನ್ನ ಕಡ್ತಾ ಹೊಡಿರಿ, ಎಷ್ಟಾಗಬಹುದು ಹೇಳ್ರಿ? 12 2 12 3 0. ರೈಟ್? 2 1 2 15. ಹೌದಾ? ಇಲ್ಲೇ ಟೀಚರ್ ನೀವು ಪಟ್ ಪಟ್ ಮಾಡ್ಬಿಟ್ರಿ, ನಮ್ಗೆ ಗೊತ್ತಾಗ್ಲಿಲ್ಲ. ಹೌದಾ? ಸೊ ಜಸ್ಟ್ ನೀವು ಸಿಂಪಲ್ ಆಗಿ ಮಾಡ್ರಿ. ಓಕೆ? ಇಲ್ಲೇ 360 ಇದೆಯಲ್ಲ. ಹೌದಾ? ಹೌದು. ನನಗ ನಿಮಗ್ ಅನ್ಸಿದ ಮಟ್ಟಿಗೆ 12 ಮಗ್ಗಿ ಬರ್ತಾವ ಅಂತ ಅನ್ಕೊಂಡೇನಿ. ಎಷ್ಟು ಮಂದಿಗೆ ಬರ್ತಾವ ಹೇಳ್ರಿ ನೋಡೋಣ? 12 ಮಗ್ಗಿ. 12 ಮಗ್ಗಿ ಹಂಗೆ ಓದೋದಲ್ಲ, ನಡು ನಾವ್ ಎಲ್ಲಿ ಕೇಳಿದ್ರು ನಾವು ಹೇಳ್ಬೇಕು. 12 ಎಷ್ಟ್ಲೆ 36, 12 ಎಷ್ಟ್ಲೆ 24. ಈ ರೀತಿ ನಮ್ಗೆ ಈಗ ಮತ್ತೆ ನೀವು ಕೌಂಟ್ ಮಾಡಬಾರ್ದು. 12 1 12, 12 2 24 ಹಂಗಲ್ಲ. ಪಟ್ನ ಹೇಳ್ಬೇಕು. 12 2 ಎಷ್ಟು, 12 3 ಎಷ್ಟು ಅಂತ ಹೇಳ್ಬೇಕು. ಹೌದಾ? ಸೊ ಹಾಗಾಗಿ ಇಲ್ಲಿ ನೋಡ್ರಿ, 12 ಮಗ್ಗಿ ತಗೊಂಡೆ ನಾನು. 12 2 24, 12 3 36. ಈ 0ನ ಆಸ್ ಇಟ್ ಈಸ್ ಇಟ್ಟೆ. ಈಗ ಅಗೇನ್ ನನಗೆ ಏನ್ ಉಳಿತು ಹೇಳ್ರಿ? 30 ಮತ್ತೆ 2 ಉಳಿತು. ಹೌದಾ? ಸೊ ಈ 30 ಮತ್ತೆ 2ಅನ್ನ 2 1. ಹೌದಾ? 2 1 2. ನಿಮಗ್ ಲಾಸ್ಟ್ ಟೈಮ್ ಭಾಗಾಕಾರ ಮಾಡೋದು ಹೇಳಿ ನಾನು. ಹೌದಾ? 3ರೊಳಗೆ 2 ಹೋದ್ರೆ 1 ಉಳಿತು. ಇಲ್ಲಿ ಬಾಜು 0 ಇರೋದ್ರಿಂದ ಇದು 2 5 10 ಅಂತ ಆಯ್ತು. ಹಾಗಾಗಿ ನಮ್ಮ ಆನ್ಸರ್ ಎಷ್ಟು ಬಂತ ಹೇಳ್ರಿ? ಬಾಹು ಇಸ್ ಈಕ್ವಲ್ ಟು 15. ಹೌದಾ? 15 ಬಾಹುಗಳದಾವಂತ. ಅಂದ್ರ ಒಂದು ಎಲ್ಲಾ ಹೊರಕೋನಗಳ ಒಂದು ಕೋನ 24 ಡಿಗ್ರಿ ಇದ್ದಾಗ ಅದಕ್ಕೆ ಎಷ್ಟು ಬಾಹುಗಳಿರ್ತಾವಂತ? 15 ಬಾಹುಗಳಿರ್ತಾವಂತ ಅರ್ಥ. ಅರ್ಥ ಆಯ್ತಾ ಇದು? ಸೊ ಕೋನಗಳನ್ನ ಯಾವ ರೀತಿ ಕಂಡುಹಿಡಿಬೇಕು, ಬಾಹುಗಳನ್ನ ಕೊಟ್ಟಾಗ ಕೋನಗಳನ್ನ ಯಾವ ರೀತಿ ಕಂಡುಹಿಡಿಬೇಕು, ಅಥವಾ ಕೋನಗಳನ್ನ ಕೊಟ್ಟಾಗ ಬಾಹುಗಳನ್ನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನ ನಾವು ಇವತ್ತು ಕಲ್ತೀವಿ. ಹೌದಾ? ಸೊ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬಹುದು ಅನಿಸ್ತಿರ್ತಿದ್. ಹೌದಾ? ಈಗ ಇದರ ನೆಕ್ಸ್ಟ್ ನಾವ್ ಯಾವ್ದು ಹೋಗೋದಂದ್ರ ಚತುರ್ಭುಜಗಳ ವಿಧಗಳು, ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್. ಹೌದಾ?
ಅವು ಚತುರ್ಭುಜಗಳು. ಈಗ ನಾವು ಎಕ್ಸಾಕ್ಟ್ ಟಾಪಿಕ್ ಬಂದ್ವಿ. ಈಗ ನಿಮ್ಗೆ ಹೆಡ್ಡಿಂಗ್ ಇರೋದು ನಿಮ್ಗ ಡೌಟ್ ಬಂದಿರಬಹುದು ಫಸ್ಟ್ನೇ ಕ್ಲಾಸ್ ನಿಂದನು. ಟೀಚರ್ ನೋಡಿದ್ರ ಚತುರ್ಭುಜಗಳ ಪರಿಚಯ ಅಂತ ಬರ್ದಿದಾರ, ಬಟ್ ಅವ್ರು ಹೇಳುದ ಬೇರೆ ಇದೆ, ಬಹುಭುಜಗಳು ಅಂತಾರು, ಆಮೇಲೆ ಷಡ್ಭುಜ, ಇವೇನೋ ನಿಯಮಿತ ಬಹುಭುಜ ಈ ರೀತಿ ಹೇಳ್ತಾರೆ. ಬಟ್ ಇಲ್ಲಿ ಈ ಟಾಪಿಕ್ ರಿಲೇಟೆಡ್ ಇಲ್ಲಲ್ಲ ಅಂತ ನಿಮಗ್ ಡೌಟ್ ಬಂದಿರಬಹುದು. ಬಂದೈತೆ ಇಲ್ಲೋ ಗೊತ್ತಿಲ್ಲ, ಇವತ್ತ ಡೌಟ್ ಬಂತ್ರಿ ಅಂತ ಹೇಳ್ಬೇಡ್ರಿ, ಹೌದಾ. ಸೊ ಚತುರ್ಭುಜಗಳ ಪರಿಚಯ ಅಂತಂದ್ರ ಇವತ್ತು ನಾವು ಇದ್ರದ್ದು ರಿಯಲ್ ಒಂದ ಟಾಪಿಕ್ಗೆ ಬಂದ್ವಿ, ಹೌದಾ. ಹಾಗಾಗಿ ಈ ಚತುರ್ಭುಜಗಳ ವಿಧಗಳನ್ನ ಒನ್ ಬೈ ಒನ್ ಕಲಿಕೋತ ಹೋಗೋಣ, ಹೌದಾ. ಚತುರ್ಭುಜಗಳ ವಿಧಗಳು, ಚತುರ್ಭುಜಗಳ ವಿಧಗಳು, ಹೌದಾ. ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್ ಅಥವಾ ಕೈಂಡ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್ ಅಂತ ಕರಿತೀವಿ, ಅಥವಾ ಚತುರ್ಭುಜಗಳ ವಿಧಗಳು. ಇವಾಗ ನಮಗ್ ಫಸ್ಟ್ ಇರುವುದು ಯಾವ್ದಂದ್ರ ತ್ರಾಪಿಜ್ಯ. ಓಕೆ, ಸೊ ಫಸ್ಟ್ ಒನ್ ಯಾವ್ದು ಹೇಳ್ರಿ? ತ್ರಾಪಿಜ್ಯ, ಟ್ರಾಪಿಜಿಯಂ ಅಂತ ಕರಿತೀವಿ ನಾವು ಇಂಗ್ಲಿಷ್ ಒಳಗ. ಸೊ ತ್ರಾಪಿಜ್ಯ, ಹೌದಾ, ಕರೆಕ್ಟ್. ಸೊ ಈ ತ್ರಾಪಿಜ್ಯ ಒಳಗೆ ಏನಾಗಿರ್ತಿತ್ತಂದ್ರ ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುವ ಚತುರ್ಭುಜವೇ ತ್ರಾಪಿಜ್ಯ, ಹೌದಾ. ಈಗ ನಮಗ ಚತುರ್ಭುಜ ಅಂದ್ರೆ ನಿಮಗ ಒಂದ ಕಾನ್ಸೆಪ್ಟ್ ಇರ್ತೈತಿ, 4 ಬಾಹುಗಳು ಇರ್ತಾವ್ರಿ ಟೀಚರ್, 4 ಕೋನಗಳು ಇರ್ತಾವ, ಅದಕ್ಕೆ ನಾವ್ ಏನಂತ ಕರಿತೀವಿ? ಚತುರ್ಭುಜ ಅಂತ ಕರಿತೀವಿ ಅಂತ ಹೇಳ್ತೀವಿ. ಬಟ್ ಆ 4 ಬಾಹುಗಳು ಇರುವಂತಹ ಒಂದು ಗುಣಲಕ್ಷಣಗಳ ಮೇಲೆ ನಾವು ಮತ್ತ ಆ ಚತುರ್ಭುಜವನ್ನ ಬೇರೆ ಬೇರೆ ರೀತಿಯಾಗಿ ನಾವೇನ್ ಮಾಡಿದೀವಿ? ವಿಂಗಡಣೆ ಮಾಡಿದ್ವಿ. ಈಗ ಒಂದೇ ಒಂದು ಜೊತೆ ಸಮಾಂತರ ರೇಖೆ ಬಾಹುಗಳನ್ನ ಹೊಂದಿದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ? ತ್ರಾಪಿಜ್ಯ ಅಂತ ಕರಿತೀವಿ. ನಿಮಗಿನ್ನು ಮುಂದೆ ಹೇಳ್ತೇನೆ, 2 ಜೊತೆ ಬಾಹುಗಳ ಸಮ ಆಗಿದ್ವು ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಸಮಾಂತರ ಚತುರ್ಭುಜ ಅಂತ ಹೇಳ್ತೇವೆ. ಅದನ್ನ ನೆಕ್ಸ್ಟ್ ಹೇಳ್ತೇನೆ, ಫಸ್ಟ್ ಇದನ್ನ ಮುಗಿಸೋಣ, ಹೌದಾ. ತ್ರಾಪಿಜ್ಯ ಅಂದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ ಹೇಳ್ರಿ ನಮಗ? ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುವ ಚತುರ್ಭುಜವೇ ತ್ರಾಪಿಜ್ಯ. ಹಾಗಾದ್ರೆ ತ್ರಾಪಿಜ್ಯದ ಒಂದು ಡಯಾಗ್ರಾಮ್ ಅನ್ನ ಹಾಕ್ತೇನೆ, ಹೌದಾ. ಹೌದಾ, ಇದು ಈ ರೀತಿ ಸಿಂಬಾಲ್ ಏನಾಗತ್ ನಮಗ? ಸಮಾಂತರವಾಗಿದೆ ಅಂತ ಅರ್ಥ ಆಗತ್ತ. ಅದೇ ರೀತಿ ನಿಮಗ ಚಿತ್ರ ನೋಡಿದ್ರ ಸಾಕು ಗೊತ್ತಾಗ್ತೈತಿ, ಈ ಲೈನು ಫುಲ್ ಸ್ಟ್ರೇಟ್ ಸಮ ಅದಾವ್ರಿ ಅಂತ ಹೇಳ್ತೀರಿ. ಬಟ್ ಈ ಲೈನು ಏನಾಗ್ತೈತಿ? ಇದು ಸ್ಟ್ರೇಟ್ ಐತಿ, ಇದು ಸ್ವಲ್ಪ ನಮಗೀಗ ಒಂಥರ ಏನಾಗಿದೆ, ಸೈಡ್ ಬಂದ್ಬಿಟ್ಟಿದೆ, ಹೌದಾ. ಹಾಗಾಗಿ ಅದನ್ನ ನೋಡಿದ್ರ ಗೊತ್ತಾಗ್ತೈತಿ ನಮಗ ಸಮಾಂತರವಾಗಿ ಬಂದಿಲ್ಲ. ಅಂದ್ರ ಇದ್ರದ ತ್ರಾಪಿಜ್ಯ ಒಳಗೆ ಏನಾಗಿರ್ತೈತಿ? ಬರೀ ಒಂದು ಜೊತೆ ಅಂದ್ರೆ ಏನು? ಪೇರ್ ಅಂತೇವಲ್ಲ, ಜೋಡಿ ಅಂತೇವ್ ಗೊತ್ತಾ, ಹೌದಾ. ಒಂದು ಜೊತೆ ಅಂದ್ರೆ ಒಂದ ಅಂತಲ್ಲ, 2 ಇರ್ತಾವಲ್ಲಿ, ಒಂದು ಜೊತೆ, ಪೇರ್ ಆಫ್ ಸೈಡ್ಸ್ ಅಂತ. ಇಲ್ಲಿ ಏನಾಗಿದೆ? 2 ಲೈನ್ ಏನಾಗಿರ್ತಾವ? ಸಮಾಂತರವಾಗಿರ್ತಾವು. ಅಂದ್ರ ಒಂದು ಜೊತೆ ಬಾಹುಗಳು, ಒಂದು ಜೊತೆ ಏನಾಗಿರ್ತಾವ? ಸಮಾಂತರ ಬಾಹುಗಳನ್ನ ಹೊಂದಿರುವಂತಹ ಒಂದು ಚತುರ್ಭುಜಕ್ಕ ನಾವೇನಂತ ಕರಿತೀವಿ? ತ್ರಾಪಿಜ್ಯ ಅಂತ ಕರಿತೀವಿ, ಹೌದಾ. ಸೊ ಅದಕ್ಕ ಮತ್ತೆ ಇನ್ನೂ ಒಂದು ಎಕ್ಸಾಂಪಲ್ ಇದೆ ನೋಡ್ರಿ ಇಲ್ಲಿ. ಇದು ಈ ರೀತಿ ಇದೆ, ಹೌದಾ, ಬಟ್ ಸಮಾಂತರವಾಗೈತಿ. ಸೇಮ್ ಅದೇ, ಸ್ವಲ್ಪ ಇದನ್ನ ಚೇಂಜ್ ಮಾಡಿ ಕೊಟ್ಟಿದ್ದಾರೆ, ಹೌದಾ. ಇಲ್ಲಿ ಏನಾಗಿದೆ? ಇದಾಯ್ತು, ರೈಟ್. ಆಮೇಲೆ ಇದು ಸಮಾಂತು ಇಲ್ಲ. ಹಿಂಗಿತ್ತಂದ್ರ ನಾವು ಇದನ್ನ ನೋಡ್ರಿ, ಸ್ವಲ್ಪ ಇದೇ ಚಿತ್ರವನ್ನ ಈ ರೀತಿ ಉಲ್ಟಾ ಇಟ್ಟಂಗ ಆಗಿದೆ, ಹೌದಾ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ತ್ರಾಪಿಜ್ಯ ಅಂತ ಕರಿತೀವಿ, ಹೌದಾ. ಅಲ್ಲಿ ಮತ್ತೊಂದಿಷ್ಟು ನಿಮ್ ಬುಕ್ಸ್ ಒಳಗ ತ್ರಾಪಿಜ್ಯ ಎಕ್ಸಾಂಪಲ್ ಅಲ್ಲ ಅನ್ನುವಂಥಷ್ಟು ಕೊಟ್ಟಾರ, ಹೌದಾ. ಸೊ ಈ ರೀತಿ ಇದೆ ನೋಡ್ರಿ, ಹೌದಾ. ಇದು ತ್ರಾಪಿಜ್ಯ ಹೌದೇನು? ಇದು ಅಲ್ಲ, ಯಾಕಂದ್ರೆ ನಮ್ಮ ಕಂಡೀಷನ್ಸ್ ಏನಿದೆ? ಒಂದು ಜೊತೆ ಸಮಾಂತರ ಬಾಹುಗಳನ್ನದು ಹೊಂದಿರ್ಬೇಕು. ಇಲ್ಲಿ ಎಲ್ಲಿನೂ ನಮಗದು ಬಾಹುಗಳು ಸಮ ಆಗಿಲ್ಲ, ಹೌದಾ. ಬಾಹುಗಳು ಸಮ ಆಗಿಲ್ಲ, ಹಾಗಾಗಿ ಇದು ನಮಗ ಯಾವುದು? ತ್ರಾಪಿಜ್ಯ ಅಲ್ಲ, ಕರೆಕ್ಟಾ. ನೆಕ್ಸ್ಟ್ ಹೋಗೋಣ. ಈಗ ಅರ್ಥ ಆಯ್ತು, ಒಂದು ಜೊತೆ ಸಮಾಂತರ ಬಾಹುಗಳನ್ನ ಹೊಂದಿರುವ ಚತುರ್ಭುಜವೇ ತ್ರಾಪಿಜ್ಯ, ಹೌದಾ. ಸೊ ಒಂದ್ಸಲ ಇಲ್ಲಿ ಬರದ್ ಬಿಡ್ಲೇನು ಅಂದ್ರೆ ನಿಮಗ್ ನೆನಪಿರ್ತೈತಿ, ಹೌದಾ. ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುವ ಚತುರ್ಭುಜ.
ಈ ರೀತಿ ಕ್ವಶನ್ಸ್ ಗಳನ್ನ ಎಲ್ಲಿ ಕೇಳ್ತಾರ ಅಂದ್ರೆ ನಿಮಗ ಮಲ್ಟಿಪಲ್ ಚಾಯ್ಸ್ ಒಳಗ್ ಕೇಳ್ತಾರ. ಹೌದಾ? ಒಂದು ಜೊತೆ ಸಮಾಂತರ ಬಾಹುಗಳನ್ನ ಹೊಂದಿರುವ ಚತುರ್ಭುಜ ಅಥವಾ ಎರಡು ಜೊತೆ ಸಮಾಂತರ ಬಾಹುಗಳನ್ನ ಹೊಂದಿರುವುದಕ್ಕ ಸಮಾಂತರ ಚತುರ್ಭುಜ ಅಂತೇಳಿ. ಇಲ್ಲೇ ಕನ್ಫ್ಯೂಸ್ ಆಗ್ಬಿಡ್ತೈತಿ ನಿಮಗ್, ಒಂದು ಜೊತೆನೋ ಎರಡು ಜೊತೆನೋ. ಅದಕ್ಕೆ ಕ್ಲಿಯರ್ ಆಗಿ ಕಲೀರಿ. ಹೌದಾ? ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುವ ಚತುರ್ಭುಜ, ಬಾಹುಗಳನ್ನು ಹೊಂದಿರುವ ಚತುರ್ಭುಜ. ಹೌದಾ? ಹೊಂದಿರುವ ಚತುರ್ಭುಜ. ಒಂದು ಜೊತೆ ಸಮಾಂತರ ಬಾಹುಗಳನ್ನ ಹೊಂದಿರುವ ಒಂದು ಚತುರ್ಭುಜಕ್ಕ ನಾವೇನಂತ ಕರಿತೀವಿ? ತ್ರಾಪಿಜ್ಯ ಅಂತ ಕರಿತೀವಿ. ಹೌದಾ? ಸೊ ಹಾಗಾಗಿ ಎಕ್ಸಾಕ್ಟ್ ತ್ರಾಪಿಜ್ಯ ಯಾವ ರೀತಿ ಇದೆ ಅಂತ ಹೇಳಿ ಒಂದ್ಸಲ ತೋರಿಸ್ತೇನೆ ನೋಡ್ರಿ ನಾನಿಲ್ಲೇ. ಇಲ್ಲಿದೆ ನೋಡಿ. ಒಂದ್ ಸೆಕೆಂಡ್. ಹೌದಾ? ತ್ರಾಪಿಜ್ಯ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗ? ಹೌದಾ? ಇಲ್ಲೇನಾಗಿದೆ? ತ್ರಾಪಿಜ್ಯ ಕಾಣಿಸ್ತಾ ಇದೆ ಇಲ್ಲೇ. ಇಲ್ಲೇ ಇವೆರಡು ಸಮಾಂತರ ರೇಖೆಗಳದಾವು. ಇವೆರಡು ನಮಗ ಸಮಾಂತರವಾಗಿ ಇಲ್ಲ. ಅಲ್ಲಿ ಏನಾಗಿದೆ? ಲೈನ್ಗಳು ನಮಗ ಚೇಂಜಸ್ ಇರಬಹುದು. ಬಟ್ ಇಲ್ಲೇ ನೋಡ್ರಿ, ಇದು 8 ಇದೆ, ಇಲ್ಲೇ ಇದು 12.7 ಇದೆ. ಹೌದಾ? ಇದು 6.9 ಇದೆ, 6.1 ಇದೆ. ಬಟ್ ನಮಗದು ಈಕ್ವಲ್ ಲೆಂತ್ ಅಂತ ಹೇಳಿಲ್ಲ ಅವರು, ಸಮನಾದ ಉದ್ದವನ್ನ ಹೊಂದಿಲ್ಲ. ಜಸ್ಟ್ ನಮಗ ಸಮಾಂತರವಾಗಿರ್ಬೇಕು. ಅದು ಸಮಾಂತರವಾಗಿತ್ತಂದ್ರ ನಮ್ಗೆ ಏನಾಗಿರ್ತೈತಿ? ಅದಕ್ಕೆ ನಾವು ತ್ರಾಪಿಜ್ಯ ಅಂತ ಕರಿತೀವಿ. ರೈಟ್? ಅರ್ಥ ಆಯ್ತು? ಇದು ತ್ರಾಪಿಜ್ಯ ಯಾವ ರೀತಿ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ. ನಾನು ಇನ್ನು ಸ್ವಲ್ಪ ಇದನ್ನ ಈ ರೀತಿ ಎಕ್ಸ್ಟೆಂಡ್ ಮಾಡಬಹುದು. ಹೌದಾ? ಕಾಣಿಸ್ತಾ ಇದೆ? ಹೌದಾ? ಇದನ್ನ ಈ ರೀತಿ ಮಾಡಿದೆ ಅಂದ್ರೆ ಈಗ ಏನಾಯ್ತು? ಇದು ಏನಾಯ್ತು? ಇದು ಆಯತ ಆಯ್ತು ಇದು. ಹೌದಾ? ನಮ್ಗೆ ಯಾವ ರೀತಿ ಬೇಕು ನಾನು ಆ ರೀತಿ ಚೇಂಜ್ ಮಾಡ್ಕೋಬಹುದು. ಇವಾಗ ಏನಾಯ್ತು? ಅಗೇನ್ ನನಗೇನಾಯ್ತು? ಮತ್ತ ತ್ರಾಪಿಜ್ಯ ಆಯ್ತು. ಅಂದ್ರೆ ಒಂದು ಜೊತೆ ಸಮಾಂತರ ಬಾಹುಗಳನ್ನ ಹೊಂದಿರತಕ್ಕಂತ ಒಂದು ಚತುರ್ಭುಜ ಆಯ್ತು. ಕರೆಕ್ಟ್? ಸೊ ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಯಾವುದಂದ್ರ ಪತಂಗ ಅಥವಾ ಕೈಟ್ ಅಂತ ಕರಿತೀವಿ. ಕೈಟ್ ಅಂದ್ರೆ ಏನ್ ಹೇಳ್ರಿ ಇಂಗ್ಲಿಷ್ ಒಳಗ? ಕೈಟ್ ಅಂದ್ರೆ ಏನು? ಹೌದಾ? ಪತಂಗ ಅಂತ ಕರಿತೀವಿ, ಗಾಳಿಪಟ ಅಂತ ಕರಿತೀವಿ. ಹೌದಾ? ಪತಂಗ ಅಂತ ಕರಿತೀವಿ. ಹೌದಾ? ಸೊ ಪತಂಗ ಅಂದ್ರೆ ನಾವು ಇದಕ್ಕ ಕನ್ನಡ ವರ್ಡ್ ಏನ್ ಮಾಡ್ತೀವಿ? ಪತಂಗ ಅಂತ ಯೂಸ್ ಮಾಡ್ತೀವಿ. ಬಟ್ ಇಂಗ್ಲಿಷ್ ವರ್ಡ್ ಕೈಟ್ ಅಂತಂದ್ರ ನಮಗ್ ಏನ್ ನೆನ್ಪಿರ್ತೈತಿ ಹೇಳ್ರಿ? ಗಾಳಿಪಟ. ಗಾಳಿಪಟ ಎಷ್ಟು ಜನ ಹಾರಿಸ್ತೀರಿ ಹೇಳ್ರಿ? ಯಾರಿಗೆಲ್ಲ ಇಷ್ಟ? ಎಲ್ಲರಿಗೂ ಇಷ್ಟ. ಹೌದಾ? ಸೊ ಅದೇ ರೀತಿ ನಿಮ್ಮ ಗಾಳಿಪಟ ಯಾವ ಶೇಪ್ ಇರ್ತೈತಂದ್ರ ಕೈಟ್ ಅಥವಾ ಇದು ಪತಂಗದ ಶೇಪ್ ಇರ್ತೈತಿ. ಹಾಗಾದ್ರೆ ಆ ಒಂದು ಶೇಪ್ ಯಾವ ರೀತಿ ಇದೆ ಅಂತ ನೋಡೋಣಂತ. ಹೌದಾ? ಕರೆಕ್ಟಾ? ಕಾಣಿಸ್ತಾ ಇದೆ? ನಿಮ್ಮ ಗಾಳಿಪಟನು ಇದೇ ರೀತಿ ಮಾಡಿರ್ತೀರಲ್ಲ, ಪೇಪರ್ಲೆ ಮಾಡಿರ್ಬೋದು ಅಥವಾ ನೀವು ಅಂಗಡಿ ಒಳಗೆ ತಗೊಂಡ್ ಬಂದಿರ್ತೀರಿ ಗಾಳಿಪಟ. ಹೌದಾ? ಕಾಣಿಸ್ತಾ ಇದೆ? ಗಾಳಿಪಟ ಯಾವಾಗ ಹಾರಿಸ್ತಾರ ಹೇಳ್ರಿ? ಯಾವಾಗ ಹಾರಿಸ್ತಾರು? ನೆನ್ಪೈತಿ? ಸೀಗಿ ಹುಣ್ಣಿಮೆ. ಹೌದಾ? ನೆನ್ಪಾಯ್ತು? ಅವಾಗ ಮಾಡ್ತಿರೋದಿಲ್ ಗಾಳಿಪಟ. ಹೌದಾ? ಅದೇ ಗಾಳಿಪಟ ಸ್ವಲ್ಪ ನೆನ್ಪಿಟ್ಕೊರಿ. ಕೈಟ್ ನಮ್ಮ ಮ್ಯಾಥ್ಸ್ ಟೀಚರ್ ಹೇಳಿದ್ರು ಯಾವ ರೀತಿ ಇತ್ತು ಕೈಟು ಅಂತ ಹೇಳಿ. ಹೌದಾ? ಅಥವಾ ಪತಂಗ. ಇದರದ ಒಂದ ಗುಣಲಕ್ಷಣಗಳು ಏನದವು ಅಂದ್ರ ಇಲ್ಲಿ ಏನಾಗಿತ್ತು? ಯಾವ್ದು ಹೇಳ್ರಿ? ತ್ರಾಪಿಜ್ಯ ಒಳಗ ಎದುರು ಬದುರು ಅಲ್ಲಿ ಏನಾಗಿತ್ತು? ಸಮಾಂತರ ರೇಖೆಗಳಾಗಿದ್ವು, ಸಮಾಂತರ ಬಾಹುಗಳನ್ನ ಹೊಂದಿತ್ತು. ಬಟ್ ಇಲ್ಲಿ ಏನಾಗಿದೆ? ತಮ್ಮ ಬಾಜು ಅಂದ್ರ ಏನಂತಾರ? ಪಾರ್ಶ್ವ ಬಾಹುಗಳು ಸಮ ಇರ್ತಾವ. ಇದಕ್ಕ ಪತಂಗಕ್ಕೆ ಏನಾಗಿರ್ತೈತಿ? ಇದು ಸಮ ಐತಿ, ಇದು ಸಮ ಐತಿ. ಕರೆಕ್ಟಾ? ಇಲ್ಲಿ ಒಂದ್ ಲೈನ್ ಇರೋದ್ರಿಂದ ಇದು ಸಮ ಐತಿ, ಇದು ಕೂಡ ನಮಗ ಸಮ ಇದೆ. ಹಾಗಾದ್ರೆ ಇದ್ರದ್ದು ಒಂದು ಗುಣಲಕ್ಷಣಗಳು ಏನಿದೆ ನೋಡ್ರಿ? ಒಂದು ಪತಂಗವು 4 ಬಾಹುಗಳನ್ನ ಹೊಂದಿದೆ. ಪತಂಗ ಮೀನ್ಸ್ ಅದ್ 4 ಬಾಹುಗಳನ್ನ ಹೊಂದಿರ್ತೈತಿ. ಯಾಕಂದ್ರ ಅದು ಚತುರ್ಭುಜದ ಒಂದು ವಿಧ. ಹೌದಾ? ಆಮೇಲೆ ಪತಂಗದಲ್ಲಿ ನಿರ್ದಿಷ್ಟವಾಗಿ 2 ಜೊತೆ ಪಾರ್ಶ್ವ ಬಾಹುಗಳ ಅಳತೆಗಳು ಸಮನಾಗಿರುತ್ತವೆ. ಪಾರ್ಶ್ವ ಬಾಹುಗಳು ಅಂದ್ರ ಆಜು ಬಾಜು. ಅರ್ಥತಾ? ಅಂದ್ರ ಇದು
ಕರೆಕ್ಟಾ? ಸೊ ಈಗ ನಾನು ನೀವು ನಾನು ಹೇಳ್ತಾ ಇರೋದನ್ನ ನೋಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ಎದುರಿಗೆ ನಾನು ಇರೋದಕ್ಕ ನಾವೇನಂತೇವಿ ಅಭಿಮುಖವಾಗಿರ್ತೇವಿ. ಇದ ನಾವು ಅಭಿಮುಖ ಬಾಹುಗಳು ಅಂತ ಕರಿತೀವಿ. ಹೌದಾ? ಈಗ ನಿಮ್ಮ ಜೊತೆ ನಿಮ್ ಫ್ರೆಂಡ್ಸ್ ಆಜು ಬಾಜು ಕೂತಾರಲ್ಲ ಅವ್ರಿಗೆ ಏನಂತ ಕರಿತೀವಿ? ಪಾರ್ಶ್ವ ಬಾಹುಗಳು ಅಂತ ಕರಿತೀವಿ. ಹೌದಾ? ಅವ್ರಿಗೆ ಪಾರ್ಶ್ವ ಬಾಹುಗಳು ಅಂತನ ಕರೆದಿರಿ. ಮತ್ತೆ ಜಸ್ಟ್ ನಿಮ್ಗ ಎಕ್ಸಾಂಪಲ್ ಆಗಿ ನಾನು ಕೊಡ್ತಾ ಇದ್ದೀನಿ. ಹೌದಾ? ಹಂಗಾದ್ರೆ ಏನಾಯ್ತು? ನಾನು ನೀವು ಇದ್ರೆ ಏನಾಗತ್ತೀಗ? ಅಭಿಮುಖ ಬಾಹುಗಳಾಗ್ತೈತಿ. ನಿಮ್ ಫ್ರೆಂಡ್ಸ್ ನೀವು ಆಜು ಬಾಜು ಕೂತಿರಲ್ಲ ಅದಕ್ಕೆ ನಾವ್ ಏನಂತ ಕರಿತೀವಿ? ಪಾರ್ಶ್ವ ಬಾಹುಗಳು ಅಂತ ಕರಿತೀವಿ. ಅಂದ್ರ ಅರ್ಥ ಆಗ್ತಾ ಇದೆ? ಇಲ್ಲಿ ಇದು ನಮಗ ಪಾರ್ಶ್ವ ಬಾಹು ಆಯ್ತು. ಇದು ಇವು ಎರಡು ಏನದು? ಪಾರ್ಶ್ವ ಬಾಹುಗಳದು. ಹಾಗಾದ್ರೆ ಪತಂಗದಲ್ಲಿ ಏನಾಗ್ತದೆ ನಮ್ಗ? ಪಾರ್ಶ್ವ ಬಾಹುಗಳು ಸಮ ಇರ್ತಾವು. ಹೌದಾ? ಹಾಗಾದ್ರೆ ಅದನ್ನು ಒಂದು ತೋರಿಸ್ಬಹುದು ನಾನೀಗ. ಇಲ್ಲಿ ನೋಡ್ರಿ. ಒಂದ್ ಸೆಕೆಂಡ್. ಇಲ್ಲಿದೆ ನೋಡಿ ಪಾರ್ಶ್ವ ಬಾಹುಗಳು. ಯಾವ್ದಂದ್ರ ಕೈಟ್ ಅಥವಾ ಪತಂಗ ಅಂತ ಕರಿತೀವಿ ನಾವು. ಹೌದಾ? ಕಾಣಿಸ್ತಾ ಇದೆ ಇಲ್ಲೇ ನಿಮ್ಮ ಗಾಳಿಪಟ ಬಂತು. ಹೌದಾ? ಇಲ್ಲೇ ನೋಡ್ರಿ ಆಂಗಲ್ಸ್ ಟಿಕ್ ಮಾಡ್ಲಿ. ಅಲ್ಲಿ ಕಾಣಿಸ್ತಾ ಇದೆ ಆಂಗಲ್ಸ್ ಗಳು. ಅಲ್ಲಿ ಏನಾಗಿದೆ? ಚೇಂಜ್ ಅದಾವ. ಬಟ್ ಅಲ್ಲಿ ಏನಾಗಿದೆ ನಮಗ? ಬಾಹುಗಳು ಸಮ ಇದಾವು. ಇಲ್ಲಿ ನೋಡ್ರಿ ಪಾರ್ಶ್ವ ಬಾಹುಗಳು ಅಂದ್ರ ಇದು ಸಮ ಇದೆ. ಹೌದಾ? ಕಾಣಿಸ್ತಾ ಇದೆ. ಜಸ್ಟ್ ಅಳತಿ ನೋಡಿದ್ರೆ ನಿಮ್ಗ ಕಾಣಿಸ್ತೈತಿ. ಹೌದಾ? ನಾನು ಎಷ್ಟೇ ಚೇಂಜ್ ಮಾಡಿದ್ರು ಅವು ಸಮ ಇರ್ತಾವು. ಆಮೇಲೆ ಇದನ್ನ ಇನ್ನೂ ಸ್ವಲ್ಪ ಚೇಂಜ್ ಮಾಡ್ತೇನೆ ನೋಡ್ರಿ, ಅವಾಗ ಇದು ಕೂಡ ನಮ್ಗ ಚೇಂಜ್ ಆಗ್ತೈತಿ. ಇವು ಏನಾಗ್ತಾವು? ಇದು ಬಾಹು ಸಮ ಆಗಿದೆ, ಇವೆರಡು ಬಾಹುಗಳು ಸಮ ಆಗಿದಾವ್. ಇದಕ್ ನಾವೇನಂತ ಕರಿತೀವಿ? ಪತಂಗ. ಹೌದಾ? ಆಮೇಲೆ ಡಯಾಗ್ನಲ್ಸ್ ಅಂದ್ರ ಕರ್ಣಗಳು ಅಂತ ಕರಿತೀವಿ. ಅದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ನೀವು ಸಮಾಂತರ ಚತುರ್ಭುಜದೊಳಗ ಕಲಿಯುಂತ್ರಿ. ಇದ್ರೊಳಗೆ ಜಸ್ಟ್ ನಿಮ್ಗ ಇಷ್ಟೇ ಇದ್ರದ್ದು ಪ್ರಾಪರ್ಟೀಸ್ ಇದಾವ. ಹೌದಾ? ಅಥವಾ ಗುಣಲಕ್ಷಣಗಳು ಇದಾವ. ಅರ್ಥ ಆಯ್ತಾ? ಇದು ಕೈಟ್ ಅಂದ್ರ ಅಥವಾ ಪತಂಗ ಅಂದ್ರ ಯಾವ ರೀತಿ ಇರ್ತೈತೆ ಅಂತ ಹೇಳಿ ಅರ್ಥ ಆಯ್ತಾ? ನೆಕ್ಸ್ಟ್ ಬರುದು ನಮ್ದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಯಾವ್ದಂದ್ರ ಸಮಾಂತರ ಚತುರ್ಭುಜ ಅಥವಾ ಪ್ಯಾರಲೆಲೋಗ್ರಾಮ್ ಅಂತ ಹೇಳಿ ಒಂದು ವಿಧ ಅದು. ದಿಸ್ ಇಸ್ ದ ಟೈಪ್ ಆಫ್ ಕ್ವಾಡ್ರಿಲ್ಯಾಟ್ರಲ್. ಹೌದಾ? ಯಾವ್ಯಾವ ಟೈಪ್ ಅನ್ನ ಕಲ್ತೀವಿ ಹೇಳ್ರಿ ನಾವು? ಟ್ರಾಪಿಜ್ಯವನ್ನ ಕಲ್ತೀವಿ, ರೈಟ್? ಅದಾದ್ಮೇಲೆ ಪತಂಗ ಅಥವಾ ಕೈಟ್ ಅಥವಾ ಗಾಳಿಪಟ. ನಿಮ್ಮ ಗಾಳಿಪಟನ ಅನ್ನಕ್ ಹೋಗ್ಬೇಡ್ರಿ, ಅದು ಪತಂಗ. ಕನ್ನಡ ವರ್ಡ್ ಇದಕ್ಕಿರೋದು ಪತಂಗ ಅಂತ ಇದೆ. ಹಾಗೆ ನಿಮ್ಮ ನೆನಪಿರ್ಲಿ ಅನ್ನೋದಕ್ಕೆ ನಾನು ಗಾಳಿಪಟದ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟೆ, ರೈಟ್? ಸೊ ಈಗ ನೆಕ್ಸ್ಟ್ ಬರೋದು ಸಮಾಂತರ ಚತುರ್ಭುಜ ಅಥವಾ ಪ್ಯಾರಲೆಲೋಗ್ರಾಮ್ ಅಂತ ಕರಿತೇವೆ. ಹೌದಾ? ಥರ್ಡ್ ಒನ್ ಯಾವ್ದು ಹೇಳ್ರಿ? ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ. ಈ ಒಂದು ಅದರದ ಹೆಸರ ಹೇಳುವ ಹಾಗೆ ಸಮನಾದ ಅಂತರ, ಸಮಾಂತರ. ಕನ್ನಡ ಇವನ್ ಕಲ್ತಿರಲ್ಲ, ಸಂಧಿಗಳು ಗ್ರಾಮರ್ ಒಳಗೆ ಕಲ್ತಿರ್ಬೋದಲ್ಲ. ಸಮ ಅಂತರ ಸಮಾಂತರ ವರ್ಡ್ ಗಳನ್ನ ಬಿಡಿಸಿ ಬಿಡಿಸಿ ಬರೆಯುವುದು. ಹಂಗಾಗಿ ಇಲ್ಲಿ ಸಮಾಂತರ, ಸಮನಾದ ಅಂತರ ಅಂತ ಇರ್ತೈತಿ. ಹೌದಾ? ಸೊ ಹೀಗಾಗಿ ಸಮಾಂತರ ಚತುರ್ಭುಜ. ಇಲ್ಲಿ ಯಾವ ರೀತಿ, ಇದ್ರೊಳಗೆ ಯಾವ್ಯಾವ ರೀತಿ ಇದಾವ ಅಂತ ಹೇಳಿ ಒಂದು ನಾನು ಡಯಾಗ್ರಾಮ್ ಹಾಕಿ ಅದರದ 1 by 1 ಗುಣಲಕ್ಷಣಗಳನ್ನ ಹೇಳ್ತಾ ಹೋಗ್ತೀನಿ. ಹೌದಾ? ಹಾಗಾಗಿ ಇಲ್ಲಿ ನೋಡ್ರಿ, ಇದೊಂದು ಸಮಾಂತರ ಚತುರ್ಭುಜ. ಹೌದಾ? ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ. ಹೌದಾ? ಸೊ ಈಗ ನಾನು ಫಸ್ಟ್ ಇದೊಂದು ಸಮಾಂತರ ಚತುರ್ಭುಜ. ಇಲ್ಲಿ ಏನಾಗಿರ್ತಾವು? ಎರಡು ಜೊತೆ ಅಭಿಮುಖ ಬಾಹುಗಳು ಸಮ ಆಗಿರ್ತಾವ. ಇಲ್ಲಿ ನಿಮ್ಗೆ ಆಗಲೇ ಗೊತ್ತಾಗಿರ್ಬೋದು, ಎರಡು ಜೊತೆ ಸಮಾಂತರ ಬಾಹುಗಳನ್ನ ಹೊಂದಿರ್ತಕ್ಕಂಥ ಇದೊಂದು ಚತುರ್ಭುಜ. ಹೌದಾ? ಇದ್ರೊಳಗೆ ಯಾವ್ಯಾವ ರೀತಿ ಇದಾವ? ಇದು ಸ್ವಲ್ಪ ಪ್ರಾಪರ್ಟೀಸ್ ಬಹಳ ಇದಾವು. ಅದಕ್ಕೆ ನಿಮಗೆ ಇದನ್ನ ಇಂಪಾರ್ಟೆಂಟ್ ಅಂತ ಕೂಡ ನಾನು ಹೇಳಿದೆ. ಹೌದಾ? ಕರೆಕ್ಟಾ? ಹಾಗಾಗಿ 1 by 1 ಕಲ್ಕೋತ ಹೋಗೋಣ. ಹೌದಾ? ಫಸ್ಟ್ ಗುಣಲಕ್ಷಣಗಳು ಅಥವಾ ಪ್ರಾಪರ್ಟೀಸ್. ಗುಣಲಕ್ಷಣಗಳು ಯಾವ್ದ್ರದ್ದು ಹೇಳ್ರಿ? ನಿಮ್ದನ? ಹೌದಾ? ನಿಮ್ಮ ಪ್ರಾಪರ್ಟೀಸ್ ಗುಣಲಕ್ಷಣಗಳನ್ನ ಹೇಳ್ಬೇಕಾ? ಯಾವ್ದ್ರದ್ದು ಹೇಳ್ರಿ? ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳು. ಹೌದಾ? ಫಸ್ಟ್ ಒನ್
ಫಸ್ಟ್ ಒನ್ ಏನಿದೆ ನೋಡ್ರಿ, ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳು. ಫಸ್ಟ್ ಒನ್ ಅಂದ್ರ ಅಭಿಮುಖ ಬಾಹುಗಳು, ಸಮಾಂತರ ಚತುರ್ಭುಜವು ಅಭಿಮುಖ ಬಾಹುಗಳು ಸಮಾಂತರವಾಗಿರುವ ಒಂದು ಚತುರ್ಭುಜವಾಗಿದೆ. ಹೌದಾ? ಅಭಿಮುಖ ಬಾಹುಗಳು ಅಂದ್ರೆ ಏನ್? ಇವಾಗಾದ್ರೂ ಹೇಳ್ದೆ ನಾನು ನೀವು ಇದ್ರ ಅಭಿಮುಖ ಬಾಹುಗಳು. ನಿಮ್ ಫ್ರೆಂಡ್ಸ್ ನೀವು ಆಜು ಬಾಜು ಕೂತಿರಲ್ಲ, ಅದಕ್ಕ ಪಾರ್ಶ್ವಕೋನಗಳು ಅಂತ ಕರಿತೀವಿ. ಹೌದಾ? ಪಾರ್ಶ್ವ ಬಾಹುಗಳು ಅಥವಾ ಪಾರ್ಶ್ವಕೋನಗಳು ಅಂತ ಕರಿತೀವಿ. ಹಾಗಾಗಿ ಏನಾಯ್ತು, ಅಭಿಮುಖ ಬಾಹುಗಳು ಸಮ ಇದಾವು. ಕರೆಕ್ಟಾ? ಗೊತ್ತಾಯ್ತು. ಅಭಿಮುಖ ಬಾಹುಗಳಂದ್ರ ಎದುರು ಬದರ ಇರತಕ್ಕಂಥವು. ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಇನ್ ಎಲ್ಲಿ ಹೇಳ್ರಿ? ಸಮಾಂತರ ಚತುರ್ಭುಜ. ಹೌದಾ? ಸೆಕೆಂಡ್ ಒನ್ ಏನಾಯ್ತು, ಅಭಿಮುಖ ಕೋನಗಳು ಸಮ ಇದಾವು. ಹೌದಾ? ಅಭಿಮುಖ ಕೋನಗಳು ಅಂದ್ರ ಈ ಕೋನಕ್ಕ ಈ ಕೋನ ಸಮ ಇದೆ, ಆಮೇಲೆ ಈ ಕೋನಕ್ಕ ಈ ಕೋನಗಳು ಸಮ ಇದಾವು. ಹಾಗಾಗಿ ಅಭಿಮುಖ ಕೋನಗಳು ಸಮ. ಅಭಿಮುಖ ಕೋನಗಳು ಸಮನಾಗಿದೆ. ಹೌದಾ? ಸೆಕೆಂಡ್ ಒನ್ ಇದೆ. ಇದು ನೀವು ಮತ್ತೊಂದ್ಸಲ ಬೈಪಟ್ ಹಾಕುವಂತ ಇದೇನು ಅವಶ್ಯಕತೆ ಬೀಳುದಿಲ್ಲಲ್ಲ, ಯಾಕಂದ್ರೆ ನಾನು ಇಷ್ಟೇ ಹೇಳಿದ್ರ ಮೇಲೆ ನೀವು ಅದರದ ಗುಣಲಕ್ಷಣಗಳನ್ನ ಈಸಿಯಾಗಿ ಬರೀಬಹುದು. ಹೌದಾ? ಆಮೇಲೆ ಥರ್ಡ್ ಒನ್ ಏನಂದ್ರ ಈ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಹೌದಾ? ಇಲ್ಲಿ ಏನಾಗ್ತೈತಿ, ಕರ್ಣಗಳು ಅಂದ್ರ ಇದಕ್ಕಂತೇವಿ ಡಯಾಗ್ನಲ್ಸ್ ಅಂತ ಕರಿತೀವಿ. ಹೌದಾ? ಇವಕ್ಕ ನಾವ್ ಏನಂತ ಕರಿತೀವಿ? ಕರ್ಣಗಳು ಅಂತ ಕರಿತೀವಿ. ಅವೇನದು ನೋಡ್ರಿ, ಇದನ್ ಇಲ್ಲಿ ಎಳೆದೆ ಇದನ್ ಇಲ್ಲಿ ಎಳೆದೆ, ಇವೆರಡು ಸೆಂಟರ್ ಪಾಯಿಂಟ್ ಒಳಗ ಒಂದು ಪಾಯಿಂಟ್ ಒಳಗ ಛೇದಿಸಿದ್ವು. ಹೌದಾ? ಹಂಗಾಗಿ ಇವಕ್ಕೆ ಏನಂತ ಕರಿತೀವಿ ನಾವು? ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಪರಸ್ಪರ ಅರ್ಧಿಸುತ್ತವೆ. ಪರಸ್ಪರ ಅರ್ಧಿಸುತ್ತವೆ ಅಂದ್ರೆ ಇದಕ್ಕ ಕರೆಕ್ಟ್ ಆಗಿ ಅದು ಅರ್ಧಿಸುತ್ತವೆ ಅಂತ ಅರ್ಥ. ಹೌದಾ? ಅಂದ್ರ ಕರೆಕ್ಟ್ ಈ ಕಡೆ ಎಷ್ಟ್ ಇರ್ತೈತಿ ಈ ಕಡೆನೂ ಅಷ್ಟೇ ಇರ್ತೈತಿ, ಈ ಸೈಡ್ ಎಷ್ಟ್ ಇರ್ತೈತಿ ಈ ಸೈಡ್ನು ಅಷ್ಟೇ ಇರ್ತೈತಿ. ಹೌದಾ? ಆಮೇಲೆ ಲಾಸ್ಟ್ ಫೋರ್ತ್ ಗುಣಲಕ್ಷಣ ಏನಂದ್ರ ಪಾರ್ಶ್ವ ಬಾಹುಗಳ ಮೊತ್ತ ಪರಿಪೂರಕ ಕೋನಗಳಾಗಿವೆ ಅಂತ ಇದೆ. ಹೌದಾ? ಪಾರ್ಶ್ವ ಕೋನಗಳ ಮೊತ್ತ ಎಷ್ಟಿರ್ತೈತಂದ್ರ ಪರಿಪೂರಕ ಕೋನಗಳಂದ್ರೆ ಎಷ್ಟು? ನಮಗ 180 ಡಿಗ್ರಿ ಅಂತ ಇದೆ. ಹೌದಾ? ಈ ಕೋನವನ್ನ ಕೂಡ್ಸಿದ್ರೆ ನಮ್ಗೆ ಎಷ್ಟು ಬರ್ಬೇಕು? 180 ಡಿಗ್ರಿ ಬರ್ತೈತಿ. ಹೌದಾ? ಹಾಗಾಗಿ ಪಾರ್ಶ್ವ ಕೋನಗಳು ಇವನ್ನ ರಬ್ ಮಾಡಬಹುದು. ಹೌದಾ? ಪಾರ್ಶ್ವ ಕೋನಗಳ ಮೊತ್ತ ಆಜು ಬಾಜು ಅಂತ ನೆನ್ಪಿಟ್ಕೋರಿ, ನಿಮ್ಗೆ ಹಂಗೇನಾದ್ರೂ ನೆನಪು ಉಳಿಲಿಲ್ಲ ಅಂದ್ರ. ಹೌದಾ? ಪಾರ್ಶ್ವ ಕೋನಗಳ ಮೊತ್ತ ಪರಿಪೂರಕ ಕೋನಗಳಾಗಿವೆ. ಪರಿಪೂರಕ ಅಂದ್ರು ಒಂದೇ, 180 ಡಿಗ್ರಿ ಅಂದ್ರು ಒಂದೇ. ಹೌದಾ? ಪರಿಪೂರಕ ಕೋನಗಳಾಗಿವೆ. ಹೌದಾ? ಪರಿಪೂರಕ ಕೋನಗಳಾಗಿವೆ. ಹೌದಾ? ಸೊ ನಂಗೆ ಕ್ವಿಕ್ ಆಗಿ ಒಂದ್ ಇದನ್ ಮಾಡ್ತೇನೆ ನೋಡ್ರಿ. ಫಸ್ಟ್ ಒಂದು ಏನಾಯ್ತು, ಅಭಿಮುಖ ಬಾಹುಗಳು ಸಮ ಆಗ್ಯಾವು ಫಸ್ಟ್. ಸೆಕೆಂಡ್ ಒನ್ ಅಭಿಮುಖ ಕೋನಗಳು. ಅಭಿಮುಖ ಕೋನಗಳು ಅಂದ್ರ ನೆನಪಿಟ್ಕೋರಿ, ಎದ್ರ ಬದ್ರ ಅಪೋಸಿಟ್ ಅಂತ ಕರೀತಿ. ಹೌದಾ? ಅಪೋಸಿಟ್ ಅಂದ್ರ ಇದ್ರ ಬದ್ರ ಇರ್ತಕ್ಕಂತ ಬಾಹುಗಳು ಸಮ ಆದವು, ಕೋನಗಳು ಸಮ ಆದವು. ಆಮೇಲೆ ಈ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಫೋರ್ತ್ ಒನ್ ಯಾವುದು? ಪಾರ್ಶ್ವ ಕೋನಗಳ ಮೊತ್ತ ಪರಿಪೂರಕ ಕೋನಗಳಾಗಿವೆ. ಪರಿಪೂರಕ ಕೋನಗಳಂದ್ರ ಈ ಎರಡು ಆಂಗಲ್ ಗಳನ್ನ ಕೂಡಿಸಿದ್ರೆ ನಮ್ಗೆ ಎಷ್ಟು ಬರ್ತೈತಿ? 180 ಡಿಗ್ರಿ ಬರ್ತೈತಿ. ಕರೆಕ್ಟಾ? ಈಗ ನೆಕ್ಸ್ಟ್ ಹೋಗೋಣ. ಇದ್ರದ್ದು ನಿಮ್ಗೆ ಒಂದು ಸಿಮ್ಯುಲೇಷನ್ ತೋರಿಸ್ತೇನೆ. ಹೌದಾ? ಅದಾದ್ಮೇಲೆ ಇಲ್ಲೇ ನಿಮ್ಗ ಮಲ್ಟಿಪಲ್ ಚಾಯ್ಸಿಗೆ ಹೋಗೋಣ. ಫಸ್ಟ್ ಇಲ್ಲಿ ನೋಡೋಣ. ಹೌದಾ? ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಾನು. ಇದನ್ನ ಸ್ವಲ್ಪ ಹೈಡ್ ಮಾಡ್ತೇನೆ. ಕಾಣಿಸ್ತಾ ಇದೆ ಸಮಾಂತರ ಚತುರ್ಭುಜ ಇವನ್ನೆಲ್ಲ. ಹೌದಾ? ಪ್ರಾಪರ್ಟೀಸ್ ಇಲ್ಲಿ ನೋಡ್ರಿ, ನಾನು ಇದನ್ನ ಚೇಂಜ್ ಮಾಡಬಹುದು. ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ
ಅಭಿಮುಖ ಬಾಹುಗಳು ಸಮ ಅದಾವು. ಹೌದಾ, ನಾನು ಇಲ್ಲಿ ಕರ್ಸರ್ ಪಾಯಿಂಟ್ ಅನ್ನ ಮೂವ್ ಮಾಡ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಎ ಬಿ ಈಕ್ವಲ್ ಟು 10 ಇದೆ, ಸಿ ಡಿ ಈಕ್ವಲ್ ಟು 10 ಇದೆ. ಹೌದಾ, ಹಾಗಾಗಿ ಇಲ್ಲಿ ಏನಾಯ್ತು, ಇವೆರಡು ಅಭಿಮುಖ ಬಾಹುಗಳು ಸಮ ಅದಾವು. ಹೌದಾ, ಇಲ್ಲಿ 6 ಇದೆ, ಇಲ್ಲಿ ಕೂಡ 6 ಇದೆ. ಇವೆರಡು ಸಮ ಅದಾವು, ಇವೆರಡು ಸಮ ಅದಾವು. ಇಲ್ಲಿ ನೋಡ್ತಾ ಇದ್ದೀರಿ, ಎ ಬಿ ಈಕ್ವಲ್ ಟು ಸಿ ಡಿ, ಎ ಡಿ ಈಕ್ವಲ್ ಟು ಸಿ ಬಿ, ಅಪೋಸಿಟ್ ಸೈಡ್ಸ್. ಹೌದಾ, ಅಪೋಸಿಟ್ ಸೈಡ್ ಅಂದ್ರೆ ಅಭಿಮುಖ ಬಾಹುಗಳು ಸಮ ಅದಾವು. ಸೊ ಇಲ್ಲಿ ಏನಾಯ್ತು, ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಬಂತು. ಕರೆಕ್ಟ್. ಅದೇ ರೀತಿ ಅಪೋಸಿಟ್ ಇಲ್ಲಿ ಏನಾಗಿದೆ, ಕೋನಗಳು, ಅಭಿಮುಖ ಕೋನಗಳು. ಇಲ್ಲಿ ನೋಡ್ರಿ, ಅಭಿಮುಖ ಇದ್ರ ಬದ್ರ ಇರುವನ ಒಂದೇ ಕಲರ್ ಇಂದ ಅವರು ಇದನ್ ಮಾಡಿದ್ದಾರೆ. ಹೌದಾ, ಇದು ರೆಡ್ ಇದೆ, ಇದು ರೆಡ್ ಇದೆ, ಇದು ಬ್ಲೂ ಇದೆ, ಇದು ಕೂಡ ನಮಗ ಬ್ಲೂ ಇದೆ. ಇದು ಅಂದ್ರ ಇದು ಸಮ ಇದೆ ಅಂತ ಅರ್ಥ, ಇದು ಸಮ ಇದೆ ಅಂತ ಅರ್ಥ. ಹಾಗಾಗಿ ಇದು ಎಷ್ಟಾಯ್ತು, ಅಭಿಮುಖ ಕೋನಗಳು ನಮಗ ಸಮ ಆಗಿದಾವು ಅಂತ ಅರ್ಥ. ಸೊ ಇದೇನಾಯ್ತು, ಕರೆಕ್ಟಾ. ನೆಕ್ಸ್ಟ್, ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂತ ಹೇಳಿ ನೀವು ಮತ್ತೊಂದು ಕಲ್ತೀರಿ. ಹೌದಾ, ಎಲ್ಲಿದೆ ಇದು, ಡಯಾಗ್ನಲ್ಸ್. ಹೌದಾ, ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್, ಪರಸ್ಪರ ಅರ್ಧಿಸುತ್ತವೆ. ಸೊ ಇಲ್ಲಿ ಈ ಒಂದು ಆಂಗಲ್, ಇಲ್ಲಿ ಲೈನ್ ನೋಡ್ರಿ, ಇಲ್ಲಿ 7 ಇದೆ, ಇಲ್ಲಿ 7 ಇದೆ, ಇಲ್ಲಿ 5 ಇದೆ, ಇಲ್ಲಿ 5 ಇದೆ. ಹಂಗಾದ್ರೆ ಎಕ್ಸಾಕ್ಟ್ ಅಂದ್ರೆ ಮಿಡ್ಲ್ ಅದು ಏನಾಗಿರ್ತೈತಿ, ಅವೆರಡು ಅರ್ಧಿಸುತ್ತವೆ ಅಥವಾ ಇಂಟರ್ಸೆಕ್ಟ್, ಛೇದಿಸುತ್ತವೆ ಅಂತ ಅರ್ಥ. ಹೌದಾ, ಇವು ಪ್ರಾಪರ್ಟೀಸ್. ಲಾಸ್ಟ್ ಅಡ್ಜಸೆಂಟ್ ಆಂಗಲ್. ಹೌದಾ, ಇಲ್ಲಿ ಏನಾಗಿದೆ, ಈ ಆಂಗಲ್ ಈ ಆಂಗಲ್ ಎರಡು ಸೇರಿದ್ರೆ ಎಷ್ಟಾಗತ್ತೆ ನಮಗ, 180 ಡಿಗ್ರಿ ಆಗತ್ತ. ಕಾಣಿಸ್ತಾ ಇದೆ ಇಲ್ಲಿ, 67 ಪ್ಲಸ್ 113 ಮಾಡಿದ್ರೆ ನಮ್ಗೆ ಎಷ್ಟು ಬಂತು, 180 ಡಿಗ್ರಿ ಬಂತು. 67 113 ಮಾಡಿದ್ರೆ ಎಷ್ಟು ಬಂತು, ಇಲ್ಲಿ 180 ಡಿಗ್ರಿ ಬಂತು. ಕರೆಕ್ಟಾ. ಸೊ ಈ ರೀತಿ ನಾವು ಒಂದು ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನ ಈಸಿಯಾಗಿ ಕಲ್ತೀವಿ. ಈಸಿಯಾಗಿ ಹೇಳ್ಬೋದಲ್ಲ. 1 by 1 ಹೇಳ್ರಿ ನೋಡೋಣ. ಒಂದೇದ್ದು ಯಾವ್ದು ಹೇಳ್ರಿ, ಫಸ್ಟ್ ಒನ್ನು ಅಭಿಮುಖ ಬಾಹುಗಳು ಸಮ ಇರ್ತವು, ಸೆಕೆಂಡ್ ಒನ್ನು ಅಭಿಮುಖ ಕೋನಗಳು ಸಮ ಇರ್ತವು, ಥರ್ಡ್ ಒನ್ನು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ, ಫೋರ್ತ್ ಒನ್ನು ಪಾರ್ಶ್ವ ಕೋನಗಳು ಪರಿಪೂರಕ ಕೋನಗಳಾಗಿವೆ. ಹೌದಾ. ಸೊ ಇದು ಏನಾಗಿತ್ತು ಇವತ್ತಿನ ಕ್ಲಾಸ್. ಈಗ ನೆಕ್ಸ್ಟ್ ನಮ್ಮ ಇವತ್ತ ಲಾಸ್ಟ್ ಸೆಷನ್ ಏನಂದ್ರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಈಗ ಇಷ್ಟೊತ್ತವರೆಗೂ ನಾನು ಏನ್ ಹೇಳಿದೆ ಅದರ ಮೇಲೆ ನಾನು ನಿಮಗೆ ಏನ್ ಮಾಡ್ತೀನಿ, ಕ್ವಶನ್ ಅನ್ನ ಕೇಳ್ತೀನಿ. ಹೌದಾ. ಸೊ ಎಲ್ಲರೂ ರೆಡಿ ಇದ್ದೀರಿ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಿಮಗೆ ಲಾಸ್ಟ್ ಕ್ಲಾಸ್ ಒಳಗೂ ನಾನು ಹೇಳಿದ್ದೆ, ನೀವು ಕ್ಲಾಸ್ ಅನ್ನ ಎಂಡ್ ವರೆಗೂ ಕರೆಕ್ಟ್ ಆಗಿ ಕೇಳ್ರಿ. ಅಂದ್ರ ನಿಮಗ ಲಾಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಈಸಿಯಾಗಿ ನೀವ್ ಏನ್ ಮಾಡಬಹುದು, ಒಂದ್ ಸೆಕೆಂಡ್. ಹೌದಾ, ಈಸಿಯಾಗಿ ಅದಕ್ಕೆ ಆನ್ಸರ್ ಮಾಡಬಹುದು. ಹೌದಾ. ಸೊ ಅಲ್ಲಿ ಏನಾಯ್ತು ನೋಡ್ರಿ, ಫಸ್ಟ್ ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 8th, ಸಬ್ಜೆಕ್ಟ್ ಗಣಿತ. ಫಸ್ಟ್ ಸ್ಟಾರ್ಟ್ ಮಾಡೋಣ. ಎಲ್ಲರೂ ರೆಡಿ ಇದ್ದೀರಿ? ಎಲ್ಲರೂ ಯಾವ ರೀತಿ ಪಟ್ ಪಟ್ ಕ್ವಶನ್ ಗೆ ಆನ್ಸರ್ ಅನ್ನ ಕೊಡ್ತಾರಂತ ನೋಡೋಣಂತ. ಫಸ್ಟ್ ಕ್ವಶನ್ ಓದ್ಬೋದಾ? ಸೊ ಇಲ್ಲೇ ಕೋನ ಎ ಕೋನ್ ಬಿ ಗಳು ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳಾದರೆ ಕೋನ್ ಎ ಇಸ್ ಈಕ್ವಲ್ ಟು 70 ಡಿಗ್ರಿ ಆದರೆ ಬಿ ಇಸ್ ಈಕ್ವಲ್ ಟು, ಪಾರ್ಶ್ವ ಕೋನಗಳ ಮೊತ್ತ ಎಷ್ಟಿರ್ತೈತೆ ಅಂದ್ರೆ ನಾನು 180 ಡಿಗ್ರಿ ಇದೆ. ಹೌದಾ. ಇಲ್ಲೇನಾಯ್ತು, ಆಪ್ಷನ್ ಎ 70, ಆಪ್ಷನ್ ಬಿ 90, ಆಪ್ಷನ್ ಸಿ 110, ಆಪ್ಷನ್ ಡಿ 180 ಇದೆ. ಹೌದಾ. ಅಲ್ಲಿ ಪರಿಪೂರಕ ಕೋನಗಳು ಅಂದ್ರೆ ಈಕ್ವಲ್ ಟು, ನಾನು ಕ್ಲೂ ಕೊಡ್ತಾ ಇದ್ದೀನಿ, 180 ಡಿಗ್ರಿ ಇದೆ. ಹೌದಾ. ಹಾಗಾದ್ರೆ ಇಲ್ಲಿ ಆಲ್ರೆಡಿ 70 ಇದ್ರೆ ಇನ್ ಎಷ್ಟು ಕಡಿಮೆ ಆಯ್ತು ನೋಡ್ರಿ, ಇನ್ನೆಷ್ಟು ಕಡಿಮೆ ಆಯ್ತು, 70 ಇತ್ತಂದ್ರೆ ಇನ್ನ 180 ಆಗ್ಲಿಕ್ಕೆ ಎಷ್ಟು ಕಡಿಮೆ ಇದೆ, 110 ಕಡಿಮೆ ಇದೆ. 70 ಪ್ಲಸ್ 110 ಮಾಡಿದ್ರೆ ಎಷ್ಟು ಬಂತು, 180 ಬಂತು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನ ಹೊಂದಿರುವ ಚತುರ್ಭುಜ, ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನ ಹೊಂದಿರುವ ಚತುರ್ಭುಜ. ಆಪ್ಷನ್ ಎ ತ್ರಿಭುಜ, ಆಪ್ಷನ್ ಬಿ ಚೌಕ, ಆಪ್ಷನ್ ಸಿ ವೃತ್ತ, ಆಪ್ಷನ್ ಡಿ ಪಂಚಭುಜ ಅಂತ ಇದೆ. ಹಾಗಾದ್ರೆ ಸಮಾಂತರ ಚತುರ್ಭುಜ ಅಂದ್ರ ಎದುರು ಬದ್ರ ಬಾಹುಗಳು ಸಮ ಇರ್ಬೇಕು, ಕೋನಗಳನ್ನು ಸಮ ಇರ್ಬೇಕು. ಹಾಗಾಗಿ ನೋಡ್ರಿ, ತ್ರಿಭುಜ ಅದು ಚತುರ್ಭುಜನ ಅಲ್ಲ, ಫಸ್ಟ್ ವೃತ್ತ ಅದು ಅಲ್ಲ, ಪಂಚಭುಜ ಅದು ಅಲ್ಲ. ಹಾಗಾದ್ರೆ ನಮ್ಮ ಆಪ್ಷನ್ ಯಾವ್ದಾಗತ್ತೆ ನೋಡ್ರಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್
ಎರಡು ಜೋಡಿ ಅಭಿಮುಖ ಬಾಹುಗಳ ಸಮಾಂತರವಾಗಿರುವ ಚತುರ್ಭುಜ ಯಾವುದು? ಎರಡು ಜೋಡಿ ಅಭಿಮುಖ ಬಾಹುಗಳು ಸಮಾಂತರವಾಗಿರುವ ಚತುರ್ಭುಜ ಯಾವುದು? ಆಪ್ಷನ್ ಎ ಸಮಾಂತರ ಚತುರ್ಭುಜ, ಆಪ್ಷನ್ ಬಿ ಚೌಕ, ಆಪ್ಷನ್ ಸಿ ಆಯತ, ಆಪ್ಷನ್ ಡಿ ತ್ರಾಪಿಜ್ಯ. ಹೌದಾ? ಎರಡು ಜೋಡಿ ಅಭಿಮುಖ ಬಾಹುಗಳು, ಹೌದಾ, ಕಾಣಿಸ್ತಾ ಇದೆ. ನಾನು ಅವಾಗ ಹೇಳಿದ್ದೆ, ಒಂದು ಜೊತೆ ಅಭಿಮುಖ ಬಾಹುಗಳಿದ್ರೆ ಅದಕ್ಕೇನಂತ ಕರಿತೀವಿ? ತ್ರಾಪಿಜ್ಯ ಅಂತ ಕರಿತೀವಿ. ಎರಡು ಜೊತೆ ಅಭಿಮುಖ ಬಾಹುಗಳಿತ್ತಂದ್ರ ಸಮಾಂತರ ಚತುರ್ಭುಜ. ರೈಟ್? ನೆಕ್ಸ್ಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಲ್ಲಾ ಬಾಹುಗಳು ಸಮವಾಗಿರುವ ಸಮಾಂತರ ಚತುರ್ಭುಜ. ಎಲ್ಲಾ ಬಾಹುಗಳು ಸಮ ಇರ್ತಾವಲ್ಲಿ, ಹೌದಾ? ಹಾಗಾಗಿ ಆಪ್ಷನ್ ನೋಡ್ರಿ, ಆಪ್ಷನ್ ಎ ಆಯತ, ಆಪ್ಷನ್ ಬಿ ಚೌಕ, ಆಪ್ಷನ್ ಸಿ ವಜ್ರಾಕೃತಿ, ಆಪ್ಷನ್ ಡಿ ತ್ರಾಪಿಜ್ಯ. ಯಾವ್ದು ನೋಡ್ರಿ? ಗೆಸ್ ಮಾಡ್ರಿ. ಎಲ್ಲಾ ಬಾಹುಗಳು ಸಮನಾಗಿರುವ ಸಮಾಂತರ ಚತುರ್ಭುಜ. ಅಲ್ಲಿ ನಿಮ್ಗ ಟೈಟಲ್ ಹೇಳಾಕತ್ತೈತಿ ಎಲ್ಲಾ ಬಾಹುಗಳು ಸಮ ಇರ್ತಾವು. ಎಲ್ಲಾ ಬಾಹುಗಳು ಸಮ ಇದ್ರೆ ಯಾವ್ದು ಹೇಳ್ರಿ? ಎಕ್ಸಾಕ್ಟ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಚೌಕ. ಓಕೆ, ನೆಕ್ಸ್ಟ್ ಆಯತದ ಎಲ್ಲಾ ಕೋನಗಳು ಎಷ್ಟಿರ್ತಾವ ನೋಡ್ರಿ? ಆಪ್ಷನ್ ಎ 60 ಡಿಗ್ರಿ, ಆಪ್ಷನ್ ಬಿ 90 ಡಿಗ್ರಿ, ಆಪ್ಷನ್ ಸಿ 180, ಆಪ್ಷನ್ ಡಿ 360 ಡಿಗ್ರಿ ಇದೆ. ಹೌದಾ? ಆಯತದ ಎಲ್ಲಾ ಕೋನಗಳು ಏನಾಗಿರ್ತಾವ ಹೇಳ್ರಿ? ಪ್ರತಿಯೊಂದು ಅಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸಿದ್ದೆ ನಿಮ್ಗೆ ಆಗಲೇ ನಾನು. ಎಷ್ಟಿರ್ತೈತಂದ್ರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, 90 ಡಿಗ್ರಿ. ಓಕೆ, ನೆಕ್ಸ್ಟ್ ಸಮಾಂತರ ಚತುರ್ಭುಜದ ಕರ್ಣಗಳು ಏನಾಗುತ್ತದೆ? ಆಪ್ಷನ್ ಎ ಪರಸ್ಪರ ಸಮನಾಗಿರುತ್ತವೆ, ಪರಸ್ಪರ ಛೇದಿಸುತ್ತವೆ, ಆಪ್ಷನ್ ಬಿ. ಆಪ್ಷನ್ ಸಿ ಲಂಬವಾಗಿರುತ್ತವೆ, ಆಪ್ಷನ್ ಡಿ ಸಮಾಂತರವಾಗಿರುತ್ತದೆ. ಏನಾಗಿರ್ತಾವು? ನಿಮಗಾಗಲೇ ಚಿತ್ರ ತೋರಿಸಿದ್ದೇನ. ಎರಡು ಕರ್ಣಗಳು ಏನ್ ಮಾಡ್ತಾವು? ಕರ್ಣಗಳು ಅರ್ಧಿಸುತ್ತವೆ, ಅಂದ್ರೆ ಅಲ್ಲಿ ಛೇದಿಸುತ್ತವೆ ಅಂತಿದೆ. ಹಾಗಾಗಿ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ಸಮಾಂತರ ಚತುರ್ಭುಜದಲ್ಲಿ ಎ ಬಿ ಮತ್ತು ಸಿ ಡಿಗಳು ಸಮಾಂತರ ಬಾಹುಗಳಾದರೆ, ಹೌದಾ? ಒಂದು ಸಮಾಂತರ ಚತುರ್ಭುಜದಲ್ಲಿ ಎ ಬಿ ಮತ್ತು ಸಿ ಡಿಗಳು ಸಮಾಂತರ ಬಾಹುಗಳಾದರೆ, ಹೌದಾ? ಆಪ್ಷನ್ ಎ AB is greater than CD, option B AB is less than CD, option C AB is equal to CD, option D ಯಾವುದು ಅಲ್ಲ. ಸಮಾಂತರ ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ? ಸಮಾಂತರ ಅಂದ್ರೆ ಅಲ್ಲಿ ಯಾವ ಚಿಹ್ನೆ ಬರ್ಬೇಕು? ದೊಡ್ಡ ಚಿಹ್ನೆ ಬರ್ಬೇಕು, ಚಿಕ್ಕ ಚಿಹ್ನೆ ಬರ್ಬೇಕು, ಅಥವಾ ಸಮ ಚಿಹ್ನೆ ಬರ್ಬೇಕು? ಇಲ್ಲೇ ಸಮ ಚಿಹ್ನೆ ಬರ್ಬೇಕು. ಸಮವಾಗಿರ್ತಾವಂದ್ರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ಸಮಾಂತರ ಚತುರ್ಭುಜದಲ್ಲಿ ಎ ಮತ್ತು ಸಿ ಗಳು ಅಭಿಮುಖ ಕೋನಗಳಾದರೆ ಅಲ್ಲಿ ಕೂಡ ನೋಡ್ರಿ, ಕೋನ್ ಎ ಇಸ್ ಗ್ರೇಟರ್ ದೆನ್ ಕೋನ್ ಸಿ, ಕೋನ್ ಎ ಇಸ್ ಈಕ್ವಲ್ ಟು ಕೋನ್ ಸಿ, ಕೋನ್ ಎ ಇಸ್ ಲೆಸ್ ದೆನ್ ಕೋನ್ ಸಿ, ಆಪ್ಷನ್ ಡಿ ಯಾವುದು ಅಲ್ಲ. ಅಭಿಮುಖ ಕೋನಗಳು ಏನಾಗಿರ್ತಾವ? ಅಭಿಮುಖ ಕೋನಗಳು ಏನಾಗಿರ್ತಾವು? ಈಕ್ವಲ್ ಆಗಿರ್ತಾವಂತ ಗೊತ್ತಲ್ಲ. ಹಾಗಾಗಿ ನಮ್ಗೆ ಏನಾಗತ್ತಿಲ್ಲ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ನಿಯಮಿತ ಬಹುಭುಜವಾಗಿದೆ? ನಿಯಮಿತ ಅಥವಾ ರೆಗ್ಯುಲರ್ ಪಾಲಿಗಾನ್ ಅಂತ ಕರಿತೀವಿ, ಹೌದಾ? ಅಂದ್ರ ಅದ್ರದ್ದು ಆಪ್ಷನ್ಗಳು ನೋಡ್ರಿ. ಆಪ್ಷನ್ ಎ ಆಯತ, ಆಪ್ಷನ್ ಬಿ ಚೌಕ, ಆಪ್ಷನ್ ಸಿ ವಜ್ರಾಕೃತಿ, ಆಪ್ಷನ್ ಡಿ ಪತಂಗ ಅಂತ ಇದೆ. ಹೌದಾ? ಯಾವ್ದಿದೆ ನೋಡ್ರಿ? ನಿಯಮಿತ ಬಹುಭುಜ ಅಂದ್ರೆ ಏನ್? ನಮಗ ಅಂಡರ್ಸ್ಟ್ಯಾಂಡು. ನಿಯಮಿತ ಬಹುಭುಜ ಅಂದ್ರೆ ಏನು? ಎಲ್ಲಾ ಬಾಹುಗಳು ಸಮ ಇರ್ತಾವು, ಎಲ್ಲಾ ಕೋನಗಳು ಸಮ ಇರ್ತಾವ. ಹಂಗಾದ್ರೆ ಯಾವ್ದು ನೋಡ್ರಿ ಇಲ್ಲಿ ಆಪ್ಷನ್ ಏನಾಗುತ್ತ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೌದಾ? ಚೌಕ. ಹೌದಾ? ಚೌಕವನ್ನ ಇಮ್ಯಾಜಿನ್ ಮಾಡ್ಕೋರಿ. ಅಲ್ಲಿ ಏನಾಗಿರ್ತೈತಿ? ಎಲ್ಲಾ ಬಾಹುಗಳು ಸಮ ಇರ್ತಾವು, ಎಲ್ಲಾ ಕೋನಗಳು ಸಮ ಇರ್ತಾವ. ಹೌದಾ? ನೆಕ್ಸ್ಟ್, ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವ ಕೋನಗಳಿಗೆ ಸಂಬಂಧಿಸಿದಂತೆ
ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಪಾರ್ಶ್ವಕೋನಗಳಿಗೆ ಸಂಬಂಧಿಸಿದಂತೆ? ಆಪ್ಷನ್ ಎ, ಆ ಎರಡೂ ಕೋನಗಳು ಸಮವಾಗಿರುತ್ತವೆ. ಆ ಎರಡೂ ಕೋನಗಳು ಪೂರಕ ಕೋನಗಳಾಗಿವೆ. ಆಪ್ಷನ್ ಸಿ, ಆ ಎರಡೂ ಕೋನಗಳು ಪರಿಪೂರಕ ಕೋನಗಳಾಗಿವೆ. ಆಪ್ಷನ್ ಡಿ, ಯಾವುದೂ ಅಲ್ಲ. ಪಾರ್ಶ್ವಕೋನಗಳು ಏನಾಗಿರ್ತಾವ ಅಂತ ಹೇಳಿದ್ದೆ ನಾನು? ಯಾವ ರೀತಿ ಕೋನಗಳಾಗಿರ್ತವು ಪಾರ್ಶ್ವಕೋನಗಳು? ನೋಡ್ರಿ ಅಲ್ಲಿ ಸಮವಾಗಿರ್ತಾವು. ಪೂರಕ ಕೋನಗಳಂದ್ರ ಎರಡು ಕೋನಗಳನ್ನ ಕೂಡ್ಸಿದ್ರ 90 ಡಿಗ್ರಿ ಬರ್ತಿತ್ತು. ಪರಿಪೂರಕ ಅಂದ್ರ ಆ ಎರಡೂ ಕೋನಗಳನ್ನ ಕೂಡ್ಸಿದ್ರೆ ಎಷ್ಟು ಬರ್ಬೇಕು? 180 ಡಿಗ್ರಿ ಬರ್ಬೇಕು. ಹಾಗಾದ್ರೆ ಯಾವ್ದು ಹೇಳ್ರಿ? ಆ ಎರಡೂ ಕೋನಗಳು ಪರಿಪೂರಕ ಕೋನಗಳಾಗಿವೆ. ದೇರ್ ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಕರೆಕ್ಟಾ? ಸೊ ಇದು ಇವತ್ತಿನ ನಮ್ಮ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಾಗಿತ್ತು. ಅದಕ್ಕೆ ನಾನು ನಿಮ್ಗೆ ಹೇಳೋದು, ಫಸ್ಟ್ ಟು ಎಂಡ್ ವರೆಗೂ ನೀವು ಸರಿಯಾಗಿ ಕ್ಲಾಸ್ ಅನ್ನ ಕೇಳಿದ್ರೆ ಈ ಲಾಸ್ಟ್ ಬರ್ತಕ್ಕಂತ ಮಲ್ಟಿಪಲ್ ಚಾಯ್ಸ್ ಗಳನ್ನ ನೀವು ಎಷ್ಟು ಕಲ್ತೀರಿ ಅನ್ನೋದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಂಗ ಆಗ್ತೈತಿ. ಅದೇ ರೀತಿ ನಮಗ ಸರಿಯಾದ ರೀತಿಯಲ್ಲಿ ನೀವು ಕ್ವಶನ್ ಗೆ ಆನ್ಸರ್ ಅನ್ನ ಮಾಡಬಹುದಾಗ್ತೈತಿ. ಹೌದಾ? ಸೊ ಇದು ಇವತ್ತಿನ ಸೆಷನ್ ಆಗಿತ್ತು. ಯಾವ್ದಂದ್ರೆ ಚತುರ್ಭುಜಗಳ ಪರಿಚಯ ಒಳಗ ಚತುರ್ಭುಜಗಳ ವಿಧಗಳು ಅನ್ನೋ ಒಂದು ಟಾಪಿಕ್ ಒಳಗ ಒಂದು 3 ಮುಗಿಸಿದೆ. ಇನ್ನೂ ಒಂದಿಷ್ಟು ಅದಾವು, ಅವನ್ನೆಲ್ಲ ನೆಕ್ಸ್ಟ್ ಕ್ಲಾಸ್ ಒಳಗ ಹೇಳೋಣಂತ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ಈ ಒಂದು ಕಾನ್ಸೆಪ್ಟ್ ನಿಮ್ಗ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಭಾವಿಸ್ಕೊಂಡು ಇವತ್ತಿನ ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.